ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 11/1/2023 ನಡೆದಂತಹ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮೊದಲನೆಯದಾಗಿ ಈ ಒಂದು 13ನೆಯ ಪ್ರಶ್ನೆಯನ್ನು ಗಮನಿಸ್ರಿ. ಏನಂತಂದ್ರೆ ಇದು ಯಾವ ಶಿಫ್ಟಿಂದ ಅಂದ್ರೆ 11/1/2023 ಮೊದಲನೇ ಶಿಫ್ಟಿನ ಪ್ರಶ್ನೆಯಾಗಿತ್ತು. ನಾವು ಈ ಪ್ರಶ್ನೆಯೊಳಗೆ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಕಂಡಿಡಿ ಅಂತ ಹೇಳ್ಯಾರ. ನಾವು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿದ್ವಿ. ಅದರ ಅನುಪಾತ ಬರೆಯುವಾಗ ಏನು ಮಾಡಿಬಿಟ್ಟಿವಪ್ಪ ಅಂತಂದ್ರೆ ಆನ್ಸರನ್ನು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಕಂಡುಹಿಡಿದ ಮೇಲೆ ಮೊದಲಿಗೆ ದೊಡ್ಡ ಸಂಖ್ಯೆ ಆಮೇಲೆ ಚಿಕ್ಕ ಸಂಖ್ಯೆ 23 17 ನೋಡಿಬಿಟ್ಟು ಇದನ್ನು ಟಿಕ್ ಹಾಕಿಬಿಟ್ಟಿದ್ವಿ. ಆದರೆ ಇದು ತಪ್ಪು. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಮೊದಲಿಗೆ ಚಿಕ್ಕ ಸಂಖ್ಯೆ ಬರೀಬೇಕು, ನಂತರ ದೊಡ್ಡ ಸಂಖ್ಯೆ ಬರೀಬೇಕು. ಮೊದಲಿಗೆ ಚಿಕ್ಕ ಸಂಖ್ಯೆ 17, ದೊಡ್ಡ ಸಂಖ್ಯೆ 23 ಬರೀಬೇಕಾಗಿತ್ತು. ಆ ಒಂದು ಮಿಸ್ಟೇಕ್ ಆಗಿದೆ. ಈ ಮಿಸ್ಟೇಕನ್ನು ಕಂಡುಹಿಡಿದ್ಬಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಒಬ್ಬರು ಶೇರ್ ಮಾಡಿದ್ರು. ಅದಕ್ಕೋಸ್ಕರ ನಿಮಗೆ ಇದನ್ನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರು ಹೇಳಿದ್ದು ಸರಿಯಾಗಿತ್ತು. ಓಕೆ, ಸಾರಿ ಫಾರ್ ದ್ಯಾಟ್. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ನಿಮ್ಮ ಎಕ್ಸಾಮು ನಿಯರ್ ಇದೆ, ನೀವು ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, 3 ಮತ್ತು 27ರ ನಡುವಿನ ಸರಾಸರಿ ಅನುಪಾತವನ್ನು ಕಂಡುಹಿಡಿರಿ. ಎಷ್ಟು ಬರ್ತದೆ ಇದ್ರದ್ದು? 3 9 27 ಅಂತಂದ್ರೆ 9 ಬರ್ತದೆ. ಡೈರೆಕ್ಟ್ ಟಿಕ್ ಹಾಕುವಂಥ ಪ್ರಶ್ನೆ. ಹೆಂಗೆ ಸರಾಸರಿ ಅನುಪಾತ ಯಾವ ರೀತಿ ಕಂಡುಹಿಡಿತೀವಿ ನಾವು? √A ಇಂಟು B. ಮೊದಲನೇದು ಏನೈತಿ? 3 ಐತಿ. ಈಗ ಈ 27 ಏನಂತ ಬರ್ಕೋಬೋದು? 3 9 ಅಂತ ಬರ್ಕೋಬೋದು, ಹೌದಿಲ್ಲ? 3 9 27. B ಬೆಲೆ 27. 27ನ್ನ 3 9 ಅಂತ ಬರ್ಕೊಂಡು ಸ್ಕ್ವೇರ್ ರೂಟ್ ಒಳಗೆ ಇಲ್ಲಿ 3 3 ಐತಿ. ಸ್ಕ್ವೇರ್ ರೂಟಿಂದ ಹೊರಗೆ ಬಂದರೆ ಏನಾಕತಿ? 1 ಆಕತಿ. ಹಂಗಾರೆ 9ರ ಸ್ಕ್ವೇರ್ ರೂಟ್ ಏನಾಕತಿ? 3 ಆಗ್ತದೆ. ಹಂಗಾರೆ 3 3 9. ಗ್ರಂಥಾಲಯದಲ್ಲಿ ಗಣಿತ ಪುಸ್ತಕಗಳ ಸಂಖ್ಯೆ 25%. 25% ಅಂದ್ರೆ 1/4. ಹೌದಲ್ಲ? ಗೊತ್ತಾಗಿಲ್ಲ ಅಂತಂದ್ರೆ ಪೂರ್ತಿ 25/100 25% ಮಾಡ್ರು ಇಷ್ಟ ಬರ್ತದೆ. ಭೌತಶಾಸ್ತ್ರದ ಪುಸ್ತಕಗಳ ಸಂಖ್ಯೆಯ 2/3 ಸಮನಾಗಿದೆ. ಲೈಬ್ರರಿಯಲ್ಲಿರುವ ಭೌತ ಪುಸ್ತಕಗಳಿಗೆ ಗಣಿತ ಪುಸ್ತಕಗಳ ಸಂಖ್ಯೆಯ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನೋಡ್ರಿ, ಗಣಿತ ಪುಸ್ತಕಗಳದ್ದು ಎಷ್ಟು? 1/4. ಗಣಿತ ಪುಸ್ತಕದ್ದು 1/4. ಯಾವುದಕ್ಕೆ ಸಮ ಅದ? ಭೌತಶಾಸ್ತ್ರ. ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ದು 3/2. 3/2 2/3 ಅಂತ ಹೇಳ್ತೀವಿ ನಾವು. 3/2 ಅಂತಂದ್ರೆ 2/3. 2/3ಗೆ ಸಮ. ಲೈಬ್ರರಿಯಲ್ಲಿರುವ ಭೌತಶಾಸ್ತ್ರ ಪುಸ್ತಕಗಳಿಗೆ ಗಣಿತ ಪುಸ್ತಕಗಳ ಸಂಖ್ಯೆ ಅನುಪಾತ ಎಷ್ಟು? ಬಟ್ ನನಗೆ ಈ ಕ್ವಶನ್ ಒಳಗೆ ಸ್ವಲ್ಪ ಡೌಟ್ ಏನಂತಂದ್ರೆ, ನಾವು ಇಂಗ್ಲೀಷ್ ಕ್ವಶನ್ಗೆ ಹೋಗೋಣ. ಯಾಕಂತಂದ್ರೆ ಯಾವ ಥರದ ರೇಷಿಯೋ ಕೇಳಿದಾರೆ ಅಲ್ಲಿ? ಗಣಿತ ಪುಸ್ತಕಗಳಿಗೆ ಫಿಸಿಕ್ಸ್ ಪುಸ್ತಕಗಳ ರೇಷಿಯೋ ಕೇಳಿದ್ದಾರೆ. ಇಲ್ಲಿ ಭೌತಶಾಸ್ತ್ರ ಪುಸ್ತಕಗಳಿಗೆ ಗಣಿತ ಪುಸ್ತಕಗಳ ಸಂಖ್ಯೆಯ ಅನುಪಾತ ಕೇಳಿದ್ದಾರೆ. ಸೊ ಆ್ಯಕ್ಚುಲ್ ಆಗಿ ಇವರು ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ಏನಿರ್ತದೆ? ಸ್ವಲ್ಪ ಮಿಸ್ಟೇಕ್ ಆಗಿರ್ತದೆ. ಸೊ ನಾವು ಇಂಗ್ಲೀಷ್ ಕ್ವಶನ್ ಪ್ರಕಾರನ ಸಾಲ್ವ್ ಮಾಡೋಣ. ಫಸ್ಟ್ ಮ್ಯಾಥಮೆಟಿಕ್ಸ್ ಪುಸ್ತಕಗಳಿಗೆ ಫಿಸಿಕ್ಸ್ ಪುಸ್ತಕಗಳು ಎಷ್ಟು ಅನ್ನೋದನ್ನು ಕಂಡುಹಿಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ನಾವು ಮುಂದೆ ಏನೈತಿ ಕಂಡುಕೋಬೇಕು. ಮುಂದೆ 2 ಐತಿ. ಆದರೆ ಇಲ್ಲಿ ಕೆಳಗೆ ಏನೂ ಇರಬಾರ್ದು, ಹೌದಲ್ಲ? ಕೆಳಗಿಂದ ಇಲ್ಲಿ ಭಾಗಾಕಾರದಾಗಿದ್ದದ್ದು ಇಲ್ಲಿ ಹೋದ್ರೆ ಏನಾಕತಿ? ಗುಣಾಕಾರ. ಇಲ್ಲಿ ಭಾಗಾಕಾರದಾಗಿದ್ದದ್ದು ಈ ಕಡೆ ಹೋದ್ರೆ ಏನಾಕತಿ? ಗುಣಾಕಾರ. ಹಂಗಾರೆ ಮುಂದೆ ಏನಾಯ್ತು? ಈಗ 4 2 8. ನ ಬೆಲೆ 8. P ಮುಂದೆ ಏನೈತಿ? 3 1 3. 8 ಅನುಪಾತ 3. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಮೂರನೆಯ ಪ್ರಶ್ನೆ, ಮಧ್ಯಾಹ್ನ 3:30ಕ್ಕೆ ಕಳ್ಳನೊಬ್ಬ ಕಾರನ್ನು ಕದಿಯುತ್ತಾನೆ. ಈ ರೀತಿ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಬಂದಿದ್ದಾವ. ಡೈರೆಕ್ಟ್ ಒಂದೇ ಸ್ಟೆಪ್ನಾಗ ಮಾಡುವಂಥ ಪ್ರಶ್ನೆ ಇದು. ತುಂಬ ಈಸಿಯಾಗಿರ್ತವ. 80 ಕಿಲೋಮೀಟರ್ ವೇಗದಲ್ಲಿ ಓಡಿಸ್ತಾನ. 3:15 ಬಿಟ್ಟಾನು. 80 ಕಿಲೋಮೀಟರ್ ಸ್ಪೀಡ್ನಾಗ ಓಡಿಸತಾನೋ ಕಾರ್ ಕದ್ಕೊಂಡು. ಸಂಜೆ 4 ಗಂಟೆಗೆ ಕಳ್ಳತನ ಆಗಿರೋದು ಪತ್ತೆ ಆಗ್ತದೆ. ಮತ್ತು ಮಾಲೀಕರು ಇನ್ನೊಂದು ಕಾರಿನಲ್ಲಿ 90 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೊರಡ್ತಾರೆ. ಕಳ್ಳನನ್ನು ಯಾವಾಗ ಹಿಡಿತಾರ? ಟೈಮ್ ಕಂಡುಹಿಡಿಬೇಕು ನಾವು. ಏನು ಕಂಡುಹಿಡಿಬೇಕು? ಟೈಮ್ ಅಂತಂದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ನೋಡ್ರಿ, ನೀವು ಕಳ್ಳ 3:15 ಕದ್ದು ಬಿಟ್ಟ. ನೀವು ಗೊತ್ತಾಗಿದ್ದು ಯಾವಾಗ? ಮಾಲಕಗ 4 ಗಂಟೆಗೆ. ಹಂಗಾರೆ ಎಷ್ಟು ತಾಸು ಗ್ಯಾಪ್ ಐತಿ ಇಲ್ಲಿ? ಅರ್ಧ ತಾಸು ಕಾರ್ ನಾವೇನು ಮಾಡಿರ್ತಾನೋ ಕಳ್ಳ ಮುಂದೆ ಹೋಗಿರ್ತಾನೆ, ಹೌದಿಲ್ಲೋ? ಓಕೆ, ನೋಡ್ರಿ, ಅವ 1 ತಾಸಿಗೆ 80 ಕಿಲೋಮೀಟರ್ನಾಗ ಹೊಂಟಾನ. ಇಲ್ಲಿ ಕೊಟ್ಟರೆ ಹೌದಿಲ್ಲ? 1 ತಾಸಿಗೆ 80 ಕಿಲೋಮೀಟರ್ನಾಗ ಹೊಂಟಾನ. ಹಂಗಾರೆ ಅರ್ಧ ತಾಸ್ನಾಗ ಎಷ್ಟು ಕಿಲೋಮೀಟರ್ ಹೋಗಿರ್ತಾನವ? 40 ಕಿಲೋಮೀಟರ್ ಹೋಗಿರ್ತಾನ, ಹೌದಿಲ್ಲ? ಹಂಗಾರೆ ಡಿಸ್ಟೆನ್ಸ್ ಎಷ್ಟು ಬಂತು? 40 ಕಿಲೋಮೀಟರ್. ಅರ್ಧ ತಾಸ್ನಾಗ 40 ಕಿಲೋಮೀಟರ್ ಹೋಗಿರ್ತಾನು, ರೈಟ್? ಸ್ಪೀಡ್ 2. ಅವ್ನು ಬೆನ್ನು ಹತ್ಕೊಂಡು ಹೊಂಟಾನಂದ್ರೆ ಸ್ಪೀಡ್ ಏನಾಗ್ತೈತಿ? ವೇಗ ಏನಾಗ್ತೈತಿ? 2 ಒಂದೇ ಕಡೆ ಹೋಗ್ತಿರ್ತೈತಿ. ವೇಗ 2 ಒಂದೇ ಕಡೆ ಇತ್ತಂದ್ರೆ ಏನಾಗ್ತದೆ? ಮೈನಸ್ ಆಗ್ತದೆ. 90 ಕಿಲೋಮೀಟರ್
ಮೈನಸ್ 80 ಕಿಲೋಮೀಟರ್ ಪ್ರತಿ ಗಂಟೆ ಅಂದರೆ ಎಷ್ಟಾಯಿತು 10 ಕಿಲೋಮೀಟರ್ ಪ್ರತಿ ಗಂಟೆ ಆಯಿತು. ಸೊನ್ನೆಯಿಂದ ಸೊನ್ನೆ ಹೋಯಿತು. ಹಂಗಾರೆ ಎಷ್ಟು ತಾಸು ಬಿಟ್ಟ 4 ಗಂಟೆ ಬಿಟ್ಟು ಏನು ಮಾಡ್ತಾನವು ಕಳ್ಳನನ್ನು ಹಿಡಿತಾನೆ. ಎಷ್ಟು ಗಂಟೆ ಬಿಟ್ಟು 4 ಗಂಟೆ. ಹಂಗಾರೆ ಅವು ಮಾಲಕ್ ಬೆನ್ನು ಹತ್ತಿದ್ದೇವಾಗಪ್ಪ 4 ಗಂಟೆಗೆ. ಮಾಲಕ್ ಬೆನ್ನು ಹತ್ತಿದ್ದೇವಾಗ 4 ಗಂಟೆಗೆ. 4 ಗಂಟೆಗೆ 4 ತಾಸು ಅಂತಂದ್ರೆ ಕೂಡಿಸಿದ್ರೆ ಎಷ್ಟಾತ 8 ಗಂಟೆ ಸಂಜೆಗೆ ಹಿಡ್ಕೊಂಡ್ಬಿಡ್ತಾನೆ. ಇಷ್ಟ ಪ್ರಶ್ನೆ. 80 ಅರ್ಧ ತಾಸಿಗೆ 40 ಕಿಲೋಮೀಟ್ರ್ ಹೋದ ನೀವು ಕಳ್ಳ. ಇದ್ರೊಳಗೆ ಇದನ್ನು ಕಳೆದ್ರೆ 10 ಸೊನ್ನೆಯಿಂದ ಸೊನ್ನೆ ಹೋದ್ರೆ 4 ಗಂಟೆ. 4ರಿಂದ 4 ಗಂಟೆ ಅಂತಂದ್ರೆ ಸಂಜೆ 4ರಿಂದ ಇನ್ನು 4 ತಾಸು ಎಕ್ಸ್ಟ್ರಾ ಅಂತಂದ್ರೆ ಎಷ್ಟು ಗಂಟೆ ಆಯ್ತು 8 ಗಂಟೆ. 4ನೆಯ ಪ್ರಶ್ನೆ. 14 ವಿದ್ಯಾರ್ಥಿಗಳ ಮತ್ತು ಅವರ ಶಿಕ್ಷಕರ ಸರಾಸರಿ ವಯಸ್ಸು 20 ವರ್ಷಗಳು. ಶಿಕ್ಷಕರನ್ನು ಹೊರತುಪಡಿಸಿದರೆ ಅವರ ಸರಾಸರಿ ವಯಸ್ಸು 1.5 ವರ್ಷಗಳು ಕಡಿಮೆಯಾಗುತ್ತದೆ. ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕೇಳಿದರೆ ತುಂಬ ಈಸಿಯಾಗಿರುವಂತಹ ಪ್ರಶ್ನೆ. 14 ವಿದ್ಯಾರ್ಥಿಗಳು, ಒಬ್ಬರು ಶಿಕ್ಷಕರು ಅಂದ್ರೆ ಟೋಟಲ್ ಎಷ್ಟು ಮಂದಿ ಆದ್ರಪ್ಪ 15 ಮಂದಿ. 15 ಮಂದಿಯ ಸರಾಸರಿ ವಯಸ್ಸು ಎಷ್ಟೈತಿ 20 ವರ್ಷ. 15 ಮಂದಿಯ ಸರಾಸರಿ ವಯಸ್ಸು 20 ವರ್ಷ. ಯಾರಾದರೂ ಗುಂಪನ್ನು ಬಿಟ್ಟು ಹೋದಾಗ ವಯಸ್ಸು ಕಡಿಮೆ ಆತಂದ್ರೆ ಏನು ಬರ್ಕೋತೀವಿ ನಾವು ಪ್ಲಸ್ ಬರ್ಕೋತೀವಿ. ಯಾರಾದರೂ ಗುಂಪನ್ನು ಬಿಟ್ಟು ಹೋದಾಗ ವಯಸ್ಸು ಹೆಚ್ಚಾತಂದ್ರೆ ನಾವೇನು ಮಾಡ್ತೀವಿ ಮೈನಸ್ ಮಾಡ್ಕೋತೀವಿ. ಈ ಪಾಯಿಂಟ್ ನಿಮಗೆ ಗೊತ್ತಿರಲಿ. ಯಾರಾದರೂ ಗುಂಪನ್ನು ಬಿಟ್ಟು ಹೋದಾಗ ವಯಸ್ಸು ಕಡಿಮೆ ಆತಂದ್ರೆ ಏನು ಬರ್ಕೋತೀವಿ ಪ್ಲಸ್. ಯಾರಾದರೂ ಗುಂಪನ್ನು ಬಿಟ್ಟು ಹೋದಾಗ ವಯಸ್ಸು ಹೆಚ್ಚಾತಂದ್ರೆ ಏನು ಬರ್ಕೋತೀವಿ ಮೈನಸ್. ಓಕೆ, ನೆಕ್ಸ್ಟ್ ಮುಗಿದ ಹೋತ್ ಲೆಕ್ಕ ನೋಡ್ರಿ. ಎಷ್ಟು ಕಡಿಮೆ ಆಗತ್ತೈತಿ 1.5 ಕಡಿಮೆ ಆಗತ್ತೈತಿ. ಎಷ್ಟು ಕಡಿಮೆ ಆಗತ್ತೈತಿ 1.5. ಎಷ್ಟು ಮಂದಿ ನಡಕ ಶಿಕ್ಷಕರು ಹೋದ್ರೆ ಬಿಟ್ಟು ಬಿಡ್ರಿ ಅವ್ನು. ಹಂಗಾರೆ ಎಷ್ಟು ಮಂದಿ ನಡಕ 14 ಮಂದಿ ನಡಕ. 14 ಇಂಟು 1.5. 14ಕ್ಕೆ 7 ಕೂಡಿಸಿದ್ರೆ ಎಷ್ಟು ಬರ್ತೈತಿ 21. ಹಂಗಾರೆ ಎಷ್ಟು ಬಂತು 21. ಹಾಗಾದ್ರೆ ಆ ಶಿಕ್ಷಕರ ವಯಸ್ಸು ಎಷ್ಟಿತ್ತಪ್ಪ 41. ಏನಿಲ್ಲ 14 ಒಬ್ಬೊಬ್ಬರದು 1.5 ಕಡಿಮೆ ಆಗತ್ತೈತಿ. 14 ಮಂದಿದು ಎಷ್ಟು 21 ಕಡಿಮೆ ಆಗತ್ತಿತ್ತು. ಮುಂದೆ ಏನು ಬರ್ದ್ನಿ 21 ಬರ್ದ್ನಿ. 41 ಡೈರೆಕ್ಟ್ ಉತ್ತರ ಬಂತು. ಇಲ್ಲ ನೀವು ನಾರ್ಮಲ್ ಬೇಸಿಕ್ ಮೆಥಡ್ಲೇನೋ ಮಾಡ್ಬೋದು, ಅದೇನು ತಪ್ಪಿಲ್ಲ. 14 ವಿದ್ಯಾರ್ಥಿಗಳು ಅವರ ಶಿಕ್ಷಕರು ಅಂತಂದ್ರೆ 15 ಮಂದಿ ಆದರು. ಒಬ್ಬೊಬ್ಬರದ್ದು 20 ವರ್ಷ ಇತ್ತು ಅಂತಂದ್ರೆ ಟೋಟಲ್ ಎಷ್ಟಾಯಿತು 300 ಆಯಿತು. ಟೋಟಲ್ ಎಷ್ಟಾಯ್ತಪ್ಪ 300 ಆಯಿತು. ಓಕೆ, ಈಗ ಶಿಕ್ಷಕರು ಹೋದರು ಅಂತಂದ್ರೆ ಉಳಿದ್ರೆ ಎಷ್ಟು ಜನ 14 ಜನ. 14 ಜನರ ವಯಸ್ಸು 1.5 ಕಡಿಮೆ ಆಗಿತ್ತು. 1.14 ಎಷ್ಟು 20 1.5 ಕಡಿಮೆ ಆಗಿತ್ತು ಅಂತಂದ್ರೆ ಎಷ್ಟು ಇರ್ತೈತೆ ಅವ್ರದ್ದು 18.5 ಇರ್ತದೆ. ಎಷ್ಟು ಇರ್ತೈತಿ 18.5. 14 70 ಇಲ್ಲಿ ಮಾಡ್ಲಾ 14 70. 14 ಎಷ್ಟು ಬರ್ತದ 14 112. ಇದೊಂದು 119 ಆಯ್ತು. 14 14 25 ಎಷ್ಟಾಯಿತು 25 ಆಯ್ತು. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್. ಎಷ್ಟು ಹೋಯ್ತೀಗ 259. ಹಂಗಾರೆ ಇವ್ರು 14 ಮಂದಿ ಇದ್ರು, ಇವ್ರು 15 ಮಂದಿ ಇದ್ರು. ಇದ್ರೊಳಗೆ ಸರು ಇದ್ರ. ಇವಾಗ ಏನಾಯಿತು ಅದ್ರ ಸರ್ ಹೋದ್ರು. ಹಂಗಾರೆ ಇದ್ರೊಳಗೆ ವಿದ್ಯಾರ್ಥಿಗಳನ್ನ ಕಳೆದ್ರೆ ಸರ್ದ ಬೆಲೆ ಬರ್ತೈತಿಲ್ಲ. 15 ಮಂದಿ ಒಳಗೆ 14 ಮಂದಿನ ಕಳೆದ್ರೆ ಒಬ್ಬರದ ಬೆಲೆ ಬಂದ್ಬಿಡ್ತದ. 10ರೊಳಗೆ 9 ಹೋದ್ರೆ 1. ಓಕೆ, ಲಾಸ್ಟ್ 1 ಇಲ್ಲಿ ಐತಿ ಟಿಕ್ ಹಾಕಿ ಹೋಗ್ಬಿಡ್ರಿ. 10ರೊಳಗೆ 6 ಹೋದ್ರೆ 4. 3ರೊಳಗೆ 3 ಹೋದ್ರೆ 0. 41 ಬರ್ತದೆ. ಬಟ್ ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. 5ನೆಯ ಪ್ರಶ್ನೆ. 1020, 850 ಮತ್ತು 1156 ಮಸ HCF. ಮಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಓಕೆ, ಈಗ ಫಸ್ಟ್ ಏನು ಮಾಡ್ಬೇಕಪ್ಪ, ಇವು ಎಲ್ಲಾನು ಸಂಖ್ಯೆ ಭಾಗ ಹೊಡೆಯುವಂಥ ದೊಡ್ಡ ಸಂಖ್ಯೆ ಕಂಡುಹಿಡಿಬೇಕು ನಾವು. ಮಸ ಅಂದ್ರೆ ನೀವು ನಾರ್ಮಲಾಗಿ ಬರ್ಕೊಂಡ್ಮಾಡ್ತೀರಿ, ಅದೇನು ಬೇಡ. ಮಸ ಅಂತಂದ್ರೆ ದೊಡ್ಡ ಸಂಖ್ಯೆ. ಇವನ್ನೆಲ್ಲಾನು ಯಾವ್ದು ಭಾಗ ಹೊಡಿತೈತಿ ಇದ್ರೊಳಗೆ ಎಲ್ಲದ್ರಾಗೂ ದೊಡ್ಡ ಸಂಖ್ಯೆ ಯಾವುದೈತೆ ನೋಡ್ರಿ. ದೊಡ್ಡ ಸಂಖ್ಯೆ ಯಾವುದೈತಪ್ಪ 34 ಐತಿ. ಹಂಗಾರೆ 34 ಚೆಕ್ ಮಾಡು. 34 ಏನಂತ ಹೊಡ್ಕೋಬೋದು 17 ಎರಡ್ಲಿ ಅಂತ ಹೊಡ್ಕೋಬೋದು. ಈ ಸಂಖ್ಯೆನೂ 2ರಿಂದ ಬಾ ಹೋಗ್ತತಿ, ಈ ಸಂಖ್ಯೆನೂ 2ರಿಂದ ಬಾ ಹೋಗ್ತತಿ, ಈ ಸಂಖ್ಯೆನೂ ಬಾ ಹೋಗ್ತತಿ. ಸೊ ಇದು ಮುಗಿದು ಹೋಯ್ತು. ಇದು ಸ್ಯಾಟಿಸ್ಫೈ ಆಯ್ತು. ಹಂಗಾರೆ 17ರಿಂದ ಎಲ್ಲ ಸಂಖ್ಯೆ ಬಾ ಹೋಗ್ಕ ನೋಡು. 17 ಇಲ್ಲಿ 80, 17 6 102. ಇದು 17ರಿಂದ ಬಾ ಹೋಗೋದು. 17 5 85. ಇದು 17ರಿಂದ ಬಾ ಹೋಗೋದು. 17 6 102, 17 6 102. 102 ಅಂದ್ರೆ ಎಷ್ಟು ಉಳಿತು 13 ಉಳಿತು. ಹೌದಲ್ಲ, 17 6 102 ಅಂದ್ರೆ 13.
17 7 119, 17 ಎಂಟ್ಲೆ 136. ರೈಟ್. ಈ ಸಂಖ್ಯೆನೂ 17ರಿಂದ ಭಾಗ ಹೋತು. ಇವೆಲ್ಲ ಸಂಖ್ಯೆಯನ್ನು ಭಾಗ ಹೊಡೆಯುವಂಥ ಸಂಖ್ಯೆ ಯಾವುದೈತೆ ದೊಡ್ಡದು? 34 ಮುಗಿದು. ಇಲ್ಲ ನೀವು ನಾರ್ಮಲ್ ಆಗಿ ಬರ್ಕೊಂಡು ಮಾಡ್ತೀರಂತಂದ್ರೆ ಅದನ್ನು ಮಾಡ್ಕೋಬೋದು. ಬಟ್ ಟೈಮ್ ಏನಾಗ್ತದ? ವೇಸ್ಟ್ ಆಗ್ತದ. 6ನೆಯ ಪ್ರಶ್ನೆ ನೋಡ್ರಿ. ರಾಣಿಯವರು 15 ಕಿಲೋಮೀಟರ್ ಪ್ರತಿ ಗಂಟೆ ಜವದಲ್ಲಿ ಓಡಿದರೆ 200 ಮೀಟರ್ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ? ಏನು ಕಂಡುಹಿಡಿಬೇಕಪ್ಪ ನಾವಿಲ್ಲಿ? ಟೈಮ್ ಕಂಡುಹಿಡಿಬೇಕು. ಇದು ಈಸಿ ಪ್ರಶ್ನೆ. ಟೈಮ್ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀವಿ ನಾವು? ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡ್ತೀವಿ. ಇಲ್ಲಿ ಡಿಸ್ಟನ್ಸ್ ಎಷ್ಟು ಕೊಟ್ರ? 200 ಮೀಟರ್. ಡಿಸ್ಟನ್ಸ್ ಎಷ್ಟು ಕೊಟ್ಟರು? 200 ಮೀಟರ್. ಸ್ಪೀಡ್ ಎಷ್ಟು ಕೊಟ್ರಪ್ಪ? 15 ಕಿಲೋಮೀಟರ್ ಪ್ರತಿ ಗಂಟೆ. ನೋಡ್ರಿ, ನಾವು ಇದನ್ನು ಕಿಲೋಮೀಟರ್ ಪ್ರತಿ ಗಂಟೆ ಬೇಕಾ ನಮಗೆ? ಇಲ್ಲ. ಆಪ್ಷನ್ಸ್ ಎಲ್ಲ ಎದ್ರೊಳಗದವು? ಸೆಕೆಂಡ್ ಒಳಗದಾವ. ಹಂಗಾರೆ ಕಿಲೋಮೀಟರ್ ಪ್ರತಿ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? 5/18ರಿಂದ ಗುಣಿಸ್ತೀವಿ. ಹೌದಲ್ಲ? ಓಕೆ. ಈಗ ಕೆಳಗೆ ಬೇಡ ಅಂತಂದ್ರೆ ನಾವು ಇದನ್ನೇನು ಮಾಡ್ಕೋಬೋದು? ಭಾಗಾಕಾರನ ಮೇಲೆ ಬರ್ಕೋಬೋದು. ಕೆಳಗೆ 18 ಇದ್ದದ್ದು ಈ ಕಡೆ ಹೋದ್ರೆ ಏನಾಗ್ತದ? ಮೇಲೆ 18 ಹೋಗ್ತದೆ. ಓಕೆ. ನೆಕ್ಸ್ಟ್ ಮುಗದ ಹೋತ್ ಲೆಕ್ಕ. ಎಲ್ಲೆಲ್ಲಿ ಕಡ್ತಾ ಹೊಡಿತೀರಿ ಹೊಡ್ರಿ. 5ರಿಂದ ಹೊಡೆದ 5 1 5, 5 4 20, ಮುಂದೊಂದು 0. 5 3 15, 5 8 40, 3 1 3, 3 6 18, 8 6 48. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 7ನೆಯ ಪ್ರಶ್ನೆ. ಅಮನ್ 15 ಕಿಲೋಮೀಟರ್ ದೂರವನ್ನು 3 ಗಂಟೆಗಳಲ್ಲಿ ಮತ್ತು 20 ಕಿಲೋಮೀಟರ್ ದೂರವನ್ನು 2 ಗಂಟೆಗಳಲ್ಲಿ ಕ್ರಮಿಸುತ್ತಾನೆ. ಅಮನ್ ಅವರ ಸರಾಸರಿ ಜವ ಎಷ್ಟು ಅಂತ ಕೇಳಿದರೆ, ಸರಾಸರಿ ಜವ ಅಂದರೆ ಎವರೇಜ್ ಸ್ಪೀಡ್. ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ ನಾವು? ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಒಟ್ಟು ದೂರ ಭಾಗಿಸು ಒಟ್ಟು ಸಮಯ. ಇದೆಲ್ಲ ನಿಮಗೆ ಗೊತ್ತಾಗಲಿ ಅಂತ ಬರೆಯತ್ತೀನಿ ಅಷ್ಟೇ. ಎಕ್ಸಾಮ್ ಒಳಗೆ ಇದನ್ನೆಲ್ಲ ಬರ್ಕೊಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ ಮತ್ತೆ. ಓಕೆ. ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಮಾಡಿರಿ, ನೋ ಪ್ರಾಬ್ಲಮ್. ಒಟ್ಟು ದೂರ ಎಷ್ಟು ಮಾಡ್ಬೇಕು ನೋಡ್ರಿ. 15 ಕಿಲೋಮೀಟ್ರ್ ಮೊದಲೇಕ, 20 ಕಿಲೋಮೀಟ್ರ್ ಆಮೇಲೆ. ಹಂಗಾರೆ ಟೋಟಲ್ ಎರಡು ದೂರ ಹೋದಪ್ಪ ಅವ? 50 ಕಿಲೋಮೀಟ್ರ್ ಹೋದ. ಇಲ್ಲಿ 3 ಗಂಟೆ ಹೋಗ್ಯಾನು, ಇಲ್ಲಿ 2 ಗಂಟೆ ಹೋಗ್ಯಾನು. ಟೋಟಲ್ ಎಷ್ಟು ಗಂಟೆ ಹೋದಪ್ಪ? 5 ಗಂಟೆ. 5 1 5 10. ಇದನ್ನೂ ಕಡ್ತಾ ಹೊಡಿಬೇಡ್ರಿ ನೀವು. ಓಕೆ. ಸಾರಿ, ನಾನು ಹೇಳ್ಬೇಕಂದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿ ನೋಡಿ. ಇದು 15 ಕಿಲೋಮೀಟ್ರು, ಇದು 20 ಕಿಲೋಮೀಟ್ರ್. ಎಷ್ಟು ಕಿಲೋಮೀಟ್ರ್ ಆಯ್ತಪ್ಪ? 35 ಕಿಲೋಮೀಟ್ರ್. ಎಷ್ಟು ಕಿಲೋಮೀಟ್ರ್ ಆಯಿತು? 35 ಕಿಲೋಮೀಟ್ರ್. ಇಲ್ಲಿ 3 ಗಂಟೆ, ಇಲ್ಲಿ 2 ಗಂಟೆ. ಟೋಟಲ್ ಎಷ್ಟು ಗಂಟೆ ಆಯಿತು? 5 ಗಂಟೆ. 5 1 5, 5 7 35. 7 ಕಿಲೋಮೀಟರ್ ಪ್ರತಿ ಗಂಟೆ ಸರಿಯಾದ ಉತ್ತರ ಆಗಿತ್ತು. 8ನೆಯ ಪ್ರಶ್ನೆ. ನೇರ ವೃತ್ತ ಪಾದದ ಶಂಕುವಿನ ತ್ರಿಜ್ಯವು 7 ಸೆಂಟಿಮೀಟರ್ ಮತ್ತು ಬಾಗಿದ ಮೇಲ್ಮೈ ವಿಸ್ತೀರ್ಣ 550 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಶಂಕುವಿನ ಘನಫಲ ಎಷ್ಟು ಅಂತ ಕೇಳಿದ್ದಾರೆ. ಶಂಕುವಿನ ಘನಫಲ ನಮಗೆ ಸೂತ್ರ ಗೊತ್ತಿಲ್ಲ, ಗೀತ್ರ ಗೊತ್ತಿಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡಿಬಿಡೋಣ ಅಂತಂದ್ರೆ ಇಂಥ ಪ್ರಶ್ನೆ ಬಂದಾಗ ಏನು ಮಾಡಿರಿ? 11ರ ಮಲ್ಟಿಪಲನ್ನು ಚೆಕ್ ಮಾಡಿರಿ. 11ರಿಂದ ಭಾಗ ಹೋಗುವಂಥ ಸಂಖ್ಯೆನ ಚೆಕ್ ಮಾಡಿರಿ. 2 1 3 ಈ ಸಂಖ್ಯೆ 11ರಿಂದ ಭಾಗ ಹೋಗಂಗಿಲ್ಲ. 11ರಿಂದ ಭಾಗ ಹೊಡೆಯೋದು ಹೋಗ್ತೈತಿಲ್ಲೋ ಅಂತ ಹೆಂಗೆ ಚೆಕ್ ಮಾಡ್ಬೇಕಂತ ನಿಮ್ಗೆಲ್ಲರಿಗೂ ಗೊತ್ತೈತಂತ ಭಾವಿಸ್ತೀನಿ. ಓಕೆ. 1 3 4 ಇದು 5 ಆಗ್ತದೆ. ವ್ಯತ್ಯಾಸ 0 ಬರೋಂಗಿಲ್ಲ, 11 ಬರೋಂಗಿಲ್ಲ, ಕ್ಯಾನ್ಸಲ್. 1 2 3 ಇದು 0 ಬರೋಂಗಿಲ್ಲ, 11 ಬರೋಂಗಿಲ್ಲ, ಕ್ಯಾನ್ಸಲ್. 1 3 4 2 2 4 4 4 0 ಬರ್ತದೆ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋದು. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಏನು ಕೊಟ್ಟರು? ತ್ರಿಜ್ಯ ಕೊಟ್ಟರು 7 ಸೆಂಟಿಮೀಟ್ರ್. ಓಕೆ. ನಮ್ಗೆ ಇಲ್ಲಿ ಕೊಟ್ಟದ್ದೇನು? ಸರ್ಕ್ಯುಲರ್ ಕೋನ್, ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟರು. ಕರ್ವ್ಡ್ ಸರ್ಫೇಸ್ ಏರಿಯಾದ ಸೂತ್ರ πr/l = ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆ. ಪೈನ ಬೆಲೆ 22/7. ಆರ್ನ ಬೆಲೆ ಎಷ್ಟೈತಿ? 7. ಎಲ್ನ ಬೆಲೆ ಕಂಡುಹಿಡಿಬೇಕು. ಎಲ್ ಬರ್ಕೊಂಡ್ವಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟರು 550 ಬರ್ಕೊಂಡ್ವಿ. ಓಕೆ. 7ರಿಂದ 7 ಹೋಯ್ತು. ಓಕೆ. 11 2 11 50, 2 1 2 25. ಹಂಗಾರೆ ಎಲ್ನ ಬೆಲೆ ಎಷ್ಟು ಬಂತು? 25. ಒಂದು ಕೋನ್ ಅಂದ್ರೆ ತ್ರಿಜ್ಯವನ್ನು ಓಪನ್ ಮಾಡಿದಾಗ ಹೆಂಗೆ ಕಾಣಿಸ್ತೈತಿ? ಹಿಂಗೆ ಕಾಣಿಸ್ತೈತಿ. ಓಕೆ. ಈಗ ಓಪನ್ ಮಾಡಿದಾಗ ಇದು ನಡುಕ ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಕ್ರಿಯೇಟ್ ಆಯ್ತು. ಇದನ್ನ ಕಟ್ ಮಾಡ್ಕೊಂಡ್ರೆ. ಓಕೆ. ಈಗ ಎಲ್ ಅಂತಂದ್ರೆ ಇದು ಸ್ಲೈಟ್. ಇಲ್ಲಿ ಏನು ಬಂತು? ಈ ಕಡೆ ಪಾರ್ಟ್ ಬಂತು. ಓಕೆ. ಎಲ್ ಅಂತಂದ್ರೆ ಈ ಪಾರ್ಟ್. ರೇಡಿಯಸ್ ಐತಿ, ಇದು ಅರ್ಧ ಅಂತಂದ್ರೆ ಎಷ್ಟು ಇರ್ತೈತಿ? ಇದು ರೇಡಿಯಸ್ 7 ಇರ್ತದೆ. ರೇಡಿಯಸ್ ಎಷ್ಟು? 7. ಹಂಗಾರೆ ನಾವು ಪೈಥಾಗೋರಸ್ನ ತ್ರಿವಳಿಗಳು ಅಂತ ಕನ್ನಡ ಒಳಗೆ ಹೇಳ್ತಾರೆ, ಇಂಗ್ಲೀಷ್ ಒಳಗೆ ಟ್ರಿಪ್ಲೆಟ್ಸ್ ಅಂತ ಹೇಳ್ತಾರೆ. ಇದು 7 ಇತ್ತಂದ್ರೆ ಇದು 25 ಇತ್ತಂದ್ರೆ ಇದು ಎಷ್ಟು ಇರ್ತೈತಿ? 24. ಇವು ನಿಮಗೆ ಭಯಪಟ್ಟಿರಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಪೈಥಾಗೋರಸ್ನ ಪ್ರಮೇಯ ಗೊತ್ತೈತಲ್ಲ, a² + b² √=
ಸಿ ಅಂತ ಕೆಲಸ. ಈ ಫಾರ್ಮುಲಾ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಓಕೆ, ಮುಗಿದು ಹೋತ್ ನೋಡ್ರಿ. ವಾಲ್ಯೂಮ್ನ ಸೂತ್ರ ಏನೈತಿ? 1/3 ಪೈ ಆರ್ ಸ್ಕ್ವೇರ್ ಎಚ್. 1/3 ಬರದ್ನೆ, ಪೈನ ಬೆಲೆ 22/7 ಬರದ್ರಿ. ಆರ್ ಸ್ಕ್ವೇರ್ ಎಷ್ಟೈತಿ? ಆರ್ನ ಬೆಲೆ ಎಷ್ಟು? ತ್ರಿಜ್ಯ ಎಷ್ಟೈತಿ? 7. 7 ಇಂಟು 7. ಹೈಟ್ ಎಷ್ಟೈತಿ ನೋಡ್ರಿ ಇಲ್ಲಿ? 24. ಕಟ್ತಾ ಹೊಡ್ರಿ. 7ರಿಂದ 7 ಹೋತು. 3 1 3, 3 8 24, 7 2 14, 14 8 14 112. ನೀವು 2 ಎಲ್ಲಿಂದ ತೊಗೊಂಡ್ರಿ ಅಂತ ಕೇಳ್ಬೇಡ್ರಿ. ಮತ್ತೆ ಈ 22 ಏನು ಅನ್ಕೊಳ್ಳೋನು? 2 ಇಂಟು 11 ಅನ್ಕೊಂಡು. 7 2 14, 14 8 118, 14 8 112, 112 ಇಂಟು 11. ನೋಡ್ರಿ, ಈ ಗುಣಾಕಾರ ಮಾಡೋದು ಈಜಿ ಅಲ್ಲೋ. 2ಕ್ಕೆ 2, 2 1 3, 1 1 2, 1ಕ್ಕೆ 1 1 2 3 2. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಐತಿ? ಇಲ್ಲ. ನಮಗೆ ಸೂತ್ರನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತಂದ್ರೆ ಡೈರೆಕ್ಟ್ 11 ಮಲ್ಟಿಪಲ್ ಚೆಕ್ ಮಾಡಿಬಿಡ್ರಿ. 11 ಮಲ್ಟಿಪಲ್ ಒಂದು ಆಪ್ಷನ್ ಐತಿ, ಡೈರೆಕ್ಟ್ ಆನ್ಸರ್ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. 19ನೇ ಪ್ರಶ್ನೆ. ನೋಡ್ರಿ, ಒಂದು ಬ್ಯಾಟನ್ನು 750 ರೂಪಾಯಿಗೆ ಮತ್ತು 8 ಇಲ್ಲಿ ಖರೀದಿಸಲಾಯಿತು ಆಗಬೇಕು. ಆಮೇಲೆ ಏನು ಮಾಡ್ಯಾರ? 8% ನಷ್ಟಕ್ಕೆ ಮಾರಾಟ ಮಾಡಿದಾರೆ. ಅದರ ಮಾರಾಟ ಬೆಲೆ ಎಷ್ಟು? ಎ ಬ್ಯಾಟ್ ಬಾಟ್ ಆಟ್ 750 rupees, ಸೋಲ್ಡ್ ಅಟ್ ದ ಲಾಸ್ ಆಫ್ 8%. ಇದನ್ನು ನೀವು 2 ರೀತಿ ಮಾಡ್ಕೊಳ್ಬೋದು. 2 ಒಂದೇ ಮೆಥಡೆ, ಬಟ್ ಬರೆಯೋ ರೀತಿ ಬೇರೆ. 750 ರೂಪಾಯಿ ಕೊಟ್ಟ ಬ್ಯಾಟ್ ತೊಗೊಂಡಾರ. 8% 8% ಲಾಸ್ ಆಗೈತೆ. ಹಂಗಾರೆ 100 ರೂಪಾಯಿ ವಸ್ತು ಒಳಗೆ 8 ರೂಪಾಯಿ ಲಾಸ್ ಆಗೈತೆ ಅಂದ್ರೆ ಎಷ್ಟಕ್ಕೆ ಮರಿತಾನೋ? 92%ಕ್ಕೆ ಮರಿತಾನೆ. ಹೌದಿಲ್ಲಪ್ಪ? 92% ಅಂದ್ರೆ ಎಷ್ಟು? 25 30, 25 40, 25 4. ಓಕೆ, 4 1 4, 4 2 8, 4 3 12. ಓಕೆ, 23 3 69, ಮುಂದೊಂದು 0 ಅಂತಂದ್ರೆ ಯಾವ ಆಪ್ಷನ್ ಬಂತು? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಇಲ್ಲ, ಇನ್ನೊಂದು ಮೆಥಡ್ಲಿ ಮಾಡ್ತೀರಂದ್ರೆ 100% ಅಸಲು ಬೆಲೆ ಇರ್ತದೆ. ಅಸಲು ಬೆಲೆ ಎಷ್ಟೈತಿ ಇಲ್ಲಿ? 750. 8% ಲಾಸ್ ಆಗೈತೆ ಅಂದ್ರೆ ಎಷ್ಟಕ್ಕೆ? 92. ಅಂದ್ರೆ ಎಷ್ಟು? ಇಲ್ಲೂ ಕಾಟ್ ಕೊಟ್ಟು ಹೊಡೆದ್ರೆ ಅದ ಬರ್ತೈತೆ. ಹೌದಲ್ಲ? 2 ಒಂದೇ. 10ನೇ ಪ್ರಶ್ನೆ. 13% ಮತ್ತು 19% ಅನುಕ್ರಮ ರಿಯಾಯಿತಿಗಳು ಒಂದೇ ರಿಯಾಯಿತಿಗೆ ಸಮನಾಗಿರ್ತಾವ ಅಂತ ಹೇಳಿದಾರೆ. ಇವು ಎರಡೂ ಒಮ್ಮೆ 13%, ಅದ್ರ ಮ್ಯಾಗ ಮತ್ತೆ 19% ಕೊಟ್ರೆ ಟೋಟಲ್ ಎಷ್ಟು ರಿಯಾಯಿತಿ ಆಯಿತು? ನಮ್ಗೆ ಸೂತ್ರ ಗೊತ್ತದ. ಮೈನಸ್ ಪ್ಲಸ್ ಆರ್ ಮೈನಸ್ ಎ ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100 ಸೂತ್ರ. ಪ್ಲಸ್ ಆರ್ ಮೈನಸ್ ಎ ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100 ಸಕ್ಸೆಸಿವ್ ಸೂತ್ರ ಗೊತ್ತದ. ಓಕೆ, ನೋಡ್ರಿ, ಫಸ್ಟ್ ಡಿಸ್ಕೌಂಟ್ ಕೊಟ್ರೆ ಮೈನಸ್ 13, ಆಮೇಲೆ ಮತ್ತೆ ಡಿಸ್ಕೌಂಟ್ -19, ಮೈನಸ್ ಇಂಟು ಮೈನಸ್ ಪ್ಲಸ್ 19 ಇಂಟು 13, 13 9 117, 13 1 13 ಪ್ಲಸ್ 11 ಅಂತಂದ್ರೆ ಎಷ್ಟಾಯ್ತಪ್ಪ? 24 ಆಯ್ತು. ಎಷ್ಟಾಯಿತು? 24. ಟೋಟಲ್ ಎಷ್ಟಾಯ್ತು? 247. ಓಕೆ, ಭಾಗಿಸು 100. ಈ 2.0ದಿಂದ ಇಲ್ಲಿ ತೆಗೆದ್ರೆ ಏನಾಯಿತು? 2 ಸ್ಥಾನ ಬಿಟ್ಟು ಪಾಯಿಂಟ್ ಬಂತು. ನಿಮ್ಗೆ ಹೇಳಿದ್ದೀನಿ, ಹೊಳ್ಳೆ ಮಳ್ಳೆ ಕೆಳಗೆ 100 ಬರ್ಕೋಬೇಡ್ರಿ. ಡೈರೆಕ್ಟ್ ಇದನ್ನು ಬರ್ಕೊಂಡು ಏನು ಮಾಡಿರಿ? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ರಿ. ನೋಡಿರಿ, -13 -19 ಎಷ್ಟಾಕೈತಪ್ಪ? 22 32 -32 ಪ್ಲಸ್ 2.47. ಈಗ ಏನು ಮಾಡೋಣ ನಾವು? ಮೈನಸ್ ಪ್ಲಸ್ ಅಂತಂದ್ರೆ ಏನಾಕತಿ? ಮೈನಸ್ ಆಕತಿ. ಹಂಗಾರೆ 32ರಾಗ ನಾವು 2.47 ಕಳಿಬೇಕು. ಹೋದಲು 2 ಕಳಿಯೋ ಬದಲಿ ಏನು ಕಳಿ? ನಾವು 3 ಕಳಿ. ನಾವು 3 ಕಳೆದ ಇದ್ರೊಳಗಿಂದ ಏನು ಮಾಡೋಣ? ಕೂಡಿಸ್ಬಿಡು. ಇದ್ರೊಳಗಿಂದ ಏನು ಉಳಿದಿರ್ತಲ್ಲ ಅದನ್ನ ಕೂಡಿಸ್ಬಿಡು. 3 ಕಳಿದು 2.47 ಕಳಿಯೋ ಬದಲಿ 3 ಕಳಿದು 3 ಕಳೆದ್ರೆ ಎಷ್ಟು ಬರ್ತೈತಿ? 32 3 ಕಳೆದ್ರೆ 29 ಬರ್ತೈತಿ. ಏನ ಆನ್ಸರ್ ಬಂದರೂ 29 ಮ್ಯಾಗ ಬರಬೇಕು. 29 ಮ್ಯಾಗಿದ ಆಪ್ಷನ್ ಐತಿ, ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗಿಬಿಡೋದಪ್ಪ. ಓಕೆ, 11ನೇ ಪ್ರಶ್ನೆ. ಅಂಗಡಿಯವನು ಎಲ್ಲ ಬಟ್ಟೆಗಳ ಮೇಲೆ 20% ರಿಯಾಯಿತಿ ಮತ್ತು ನಗದು ಪಾವತಿಯ ಮೇಲೆ 5% ಹೆಚ್ಚುವರಿ ರಿಯಾಯಿತಿಯನ್ನು ನೀಡುತ್ತಾನೆ. ಓಕೆ, 7,200 ರೂಪಾಯಿ ಗುರುತಿಸಲಾದ ಜಾಕೆಟ್ನ ಗ್ರಾಹಕರು ನಗದು ರೂಪದಲ್ಲಿ ಎಷ್ಟು ಪಾವತಿಸಬೇಕಾಗ್ತದೆ? 7,200 ರೂಪಾಯಿದು ಒಂದು ಜಾಕೆಟ್ ಐತಪ್ಪ. ಇದ್ರ ಮ್ಯಾಗ ಏನು ಮಾಡತ್ತಾನವ? 20% ಡಿಸ್ಕೌಂಟ್ ಕೊಟ್ಟ. 20% ಡಿಸ್ಕೌಂಟ್ ಕೊಟ್ಟನಂದ್ರೆ ಮಾರಿರ್ತಾನೆ ಎಷ್ಟಕ್ಕೆ? 80%ಕ್ಕೆ.
ಆಮೇಲೆ 5% ಡಿಸ್ಕೌಂಟ್ ಕೊಡತನಂದ್ರೆ ಮಾರಿರ್ತಾನೆ ಎಷ್ಟಕ್ಕೆ 95%ಕ್ಕೆ ಹೌದಲ್ಲ. ಓಕೆ, 2 0ಇಂದ ಇವು 3 0ಇಂದ 3 0 ಕ್ಯಾನ್ಸಲ್ ಆಯಿತು. 5 2 10, 5 1 5, 5 9 45, 2 1 2, 2 4 8. ಓಕೆ, ಈಗ ಏನು ಮಾಡಬೇಕು? ಈಗ ಇದನ್ನು ಗುಣಿಸಿ ಆಮೇಲೆ ಗುಣಿಸೋದು ನಮಗೆ ಏನಾಗ್ತತಿ, ಸ್ವಲ್ಪ ಟಫ್ ಆಗ್ತದೆ. ಈಗ ಏನು ಮಾಡೋಣ, 72 4 ಗುಣಿಸೋಣ. ಎಷ್ಟು ಬರ್ತೈತಿ? 4 2 8, 7 4 28. ಓಕೆ, ಇಂಟು 19. 19 ಎಷ್ಟು ಬರ್ತೈತಿ? 19 5 9 19 152 ಬರ್ತೈತಿ. 19 152, 19 150. ಎರಡು ಭಾಳ 2 ಸಲ ಐತಲ್ಲ, ಅದಕ್ಕೆ ಮುಂಚೆ ಚೆಕ್ ಮಾಡೋಣ. 19 152, 157, 167. ಎಷ್ಟಾಯಿತು? 167. ಇಲ್ಲೂ 7 7 ಆಯ್ತಪ್ಪ. ಓಕೆ, 19 2 38, 38 48, 54. ಎಷ್ಟು ಬಂತು? 5472 ಬಂತು. ಓಕೆ, ಇದೊಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡು ಮಾಡ್ಕೋಬೋದು ನೀವು. ಹೆಂಗಂತಂದ್ರೆ, 100 ರೂಪಾಯಿದನ್ನು 20% ಡಿಸ್ಕೌಂಟ್ ಕೊಟ್ಟನಂದ್ರೆ ಮಾರಿರ್ತಾನೆ ಎಷ್ಟಕ್ಕೆ? 80 ರೂಪಾಯಿ. ಆಮೇಲೆ 100 ರೂಪಾಯಿ ಮ್ಯಾಗ ಮತ್ತು 5 ರೂಪಾಯಿ ಡಿಸ್ಕೌಂಟ್ ಕೊಟ್ಟನಂದ್ರೆ ಮಾರಿರ್ತಾನೆ ಎಷ್ಟಕ್ಕೆ? 95 ರೂಪಾಯಿ. ಕಡ್ತಾ ಇಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಹೊಡ್ಕೊರಿ. 1 0ಇಂದ 1 0 ಹೋಯ್ತು. ಸಾಕು, ನನಗೆ ಇಷ್ಟ ಕಡ್ತಾ. ಓಕೆ, ಇದೇನಾಯಿತು? 10 × 100 ಅಂದ್ರೆ 1000 ಆಯಿತು. ಓಕೆ, ಇದು ನೋಡ್ರಿ, 8 5 45, 8 5 40, ಸಾರಿ, 8 5 40, 8 9 72, 72 76. ಟೋಟಲ್ ಎಷ್ಟಾಯಿತು? 76. ಇಲ್ಲಿ ಕೊಟ್ಟದ್ದೇನು? ಅಸಲು ಬೆಲೆ. ಅಸಲು ಬೆಲೆ ಎಷ್ಟು? ನಮೂದಿಸಿದ ಬೆಲೆ ಎಷ್ಟೈತಿ? 1000. 1000 ಅಂತಂದ್ರೆ 7200. ಈಗಿನ ಬೆಲೆ ಎಷ್ಟು? 760. ಅಂದ್ರೆ ಎಷ್ಟು? 2 0ಇಂದ 2 0 ಹೋಯ್ತು. ಓಕೆ, ಈ 1 0ಇಂದ ಈ 1 0 ಹೋಯ್ತು. 72 × 76 ಅಂದ್ರೆ ಅವಾಗೂ ಎಷ್ಟು ಬರ್ತೈತೆ? 5 4 7 2 ಬರ್ತೈತಿ. ಹಿಂಗೆ ಮಾಡಿದ್ರು ನಡೀತದ, ಹಿಂಗೆ ಮಾಡಿದ್ರು ನಡೀತದ. ನೆಕ್ಸ್ಟ್ 12ನೇ ಪ್ರಶ್ನೆ. ಹಿತ್ತಾಳೆಯಿಂದ ಮಾಡಿದ ಅರ್ಧ ಗೋಳಾಕಾರದ ಬಟ್ಟಲಿನ ಆಂತರಿಕ ವ್ಯಾಸವು 14 ಸೆಂಟಿಮೀಟರ್. ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ಗೆ 15ರ ದರದಲ್ಲಿ ಒಳಗಿನ ಅದಕ್ಕೆ ಬಣ್ಣ ಹಚ್ಚಲು ತಗಲುವ ವೆಚ್ಚವನ್ನು ಕಂಡುಹಿಡಿರಿ. ನೋಡ್ರಿ, ನಾ ಈಗ ಏನು ಮಾಡೋನು? ಡೈರೆಕ್ಟ್ 11ರ ಮಲ್ಟಿಪಲ್ ಚೆಕ್ ಮಾಡೋನು. ಯಾಕೆ? ಪೈ ಜಾಗದಾಗ ಏನೈತಿ? ಇಲ್ಲಿ 22/7 ಐತಿ. 22 ಅಂತಂದ್ರೆ 11 × 2. 11 ಯಾವ ಸಂಖ್ಯೆಯಿಂದನೂ ಭಾಗ ಹೋಗೋದಿಲ್ಲ. ಸೊ ಅದಕ್ಕೆ ನಾವು ಡೈರೆಕ್ಟ್ 11ರ ಮಲ್ಟಿಪಲ್ ಚೆಕ್ ಮಾಡೋಣ. 4 2 6, ಈ ಸಂಖ್ಯೆ 11ರಿಂದ ಭಾಗ ಹೋಗಂಗಿಲ್ಲ. 3 7 10, ಈ ಸಂಖ್ಯೆನೂ 11ರಿಂದ ಭಾಗ ಹೋಗಂಗಿಲ್ಲ. 4 2 6, ಈ 6ರಾಗ 6 ಹೋದ್ರೆ 0 ಉಳಿತೈತಿ. ಈ ಸಂಖ್ಯೆ 11ರಿಂದ ಭಾಗ ಹೋಗ್ತದೆ. 7 2 9, ಈ ಸಂಖ್ಯೆನೂ 11ರಿಂದ ಭಾಗ ಹೋಗಂಗಿಲ್ಲ. ನೋಡ್ರಿ, ಎಷ್ಟು ಮೆನ್ಸುರೇಷನ್ ಪ್ರಶ್ನೆಗಳದಾವ, ಅವೆಲ್ಲ 11ರಿಂದ ಮಲ್ಟಿಪಲ್ ಒಳಗೆ ಮುಗಿದು ಹೊಂಟ್ಬಿಟ್ಟಾವ. ಸೊ ನೀವು ಫೋಕಸ್ ಏನು ಮಾಡಿರಪ್ಪ ಅಂತಂದ್ರೆ, 11ರಿಂದ ಭಾಗ ಹೋಗ್ತತೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊರಿ. ನಿಮ್ಮ ಟೈಮ್ ಭಾಳ ಅಂದ್ರೆ ಭಾಳ ಸೇವ್ ಆಗ್ತದೆ. ಓಕೆ, ಪೂರ್ತಿ ಪ್ರಶ್ನೆ ನಾ ಬಿಡಿಸ್ಬೇಕು, ನಿಮ್ಗೆ ತೋರಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತೀನಿ? ಬಿಡಿಸ್ತೀನಿ. ನೋಡ್ರಿ, ಹೆಂಗೆ ಕಂಡುಹಿಡಬೇಕು? ನಾವು ಈ ಗೋಳಾಕಾರದ ಸೂತ್ರ ಏನೈತಪ್ಪ ಅಂತಂದ್ರೆ 4πr². ಸೂತ್ರ ಗೊತ್ತಿಲ್ಲ ಅಂದ್ರೆ ನಿಮಗೆ ಮಾಡೋಕೆ ಆಗೋದಿಲ್ಲ ಈ ಪ್ರಶ್ನೆ. ಓಕೆ, ಇದು ಪೂರ್ತಿ ಗೋಳದ್ದು. ನಮಗೇನು ಬೇಕು? ಅರ್ಧ ಗೋಳದ್ದು ಬೇಕು. ಅರ್ಧ ಗೋಳದ್ದು ಬೇಕಂದ್ರೆ ಏನು ಮಾಡೋಣ? ಇದನ್ನು 2ರಿಂದ ಭಾಗಿಸ್ಬಿಡೋಣ. 2 1 2 2. ಹಂಗಾರೆ ಎಷ್ಟು ಬಂತಪ್ಪ? 2. ಪೈನ ಬೆಲೆ 22/7 ಇಂಟು r². ತ್ರಿಜ್ಯ ಕೊಟ್ಟರು, ಇಲ್ಲಿ ವ್ಯಾಸ ಕೊಟ್ರು. ವ್ಯಾಸ ಅಂತಂದ್ರೆ ತ್ರಿಜ್ಯ ಕಂಡುಹಿಡಿಬೇಕಂದ್ರೆ ಏನು ಮಾಡ್ಬೇಕು? ಈಗ ಡಯಾಮೀಟರ್ದು ರೇಡಿಯಸ್ ಕಂಡುಹಿಡಿಬೇಕಂದ್ರೆ ಅರ್ಧ ಮಾಡ್ಕೋತೀವಿ. ಹಂಗಾರೆ ರೇಡಿಯಸ್ ಎಷ್ಟೈತಿ? 7. 7 × 7 ಬರ್ದಿವಿ. ನೋಡ್ರಿ, ಇದು ಸ್ಕ್ವೇರ್ ಮೀಟ್ರದ್ದು ಆತು. ಹಂಗಾರೆ ಇಲ್ಲಿ ನೋಡ್ರಿ, ಒಂದೊಂದು ಸ್ಕ್ವೇರ್ ಮೀಟ್ರಿಗೆ ಎಷ್ಟು ರೂಪಾಯಿ ಐತೆ? 15 ರೂಪಾಯಿ. ಹಂಗಾರೆ ಇದನ್ನು ಇಂಟು ಮಾಡ್ಬೇಕು. ಹೌದಿಲ್ಲ? ಇದೆಲ್ಲ 8 ಸ್ಕ್ವೇರ್ ಮೀಟ್ರ್ ಬಂತಂತ ಆತು. ಹಂಗಾರೆ 1 ಸ್ಕ್ವೇರಿಗೆ 15 ಮೀಟ್ರ್ ಐತೆ ಅಂತಂದ್ರೆ ಟೋಟಲ್ ಎಷ್ಟು ಆಕತಿ ಅಂತ ಕಂಡುಹಿಡಿಬೇಕು. 7ರಿಂದ 7 ಹೋಯ್ತು. ಈಗೆಲ್ಲ ಗುಣಾಕಾರ ಮಾಡಿರಿ. ಗುಣಾಕಾರ ಮಾಡ್ಬೇಕಂದ್ರೆ ಎಲ್ಲಿ ಗುಣಾಕಾರ ಮಾಡ್ತೀರಿ? 7 2 14, 14 2 28, 14 2 28, 28 ಇಂಟು 15 ಮಾಡ್ತೀರಿ. ಆಮೇಲೆ ಏನು ಮಾಡ್ತೀರಿ? ಇದ್ರಾಗ 11 ಉಳಿದಿತ್ತಲ್ಲ, 11ರಿಂದ ಗುಣಿಸ್ತೀರಿ. ಓಕೆ, 15 8 120, 15 2 30, 42 ಇಂಟು 11. 0ಗೆ 0, 0 2 2, 2 4 6, 4ಕ್ಕೆ 4. ಇದೇ ಉತ್ತರ ಬಂತು. ಬಟ್ ಇಷ್ಟೆಲ್ಲ ಯಾಕೆ ಮಾಡೋದು? ಡೈರೆಕ್ಟ್ 11ರಿಂದ ಭಾಗ ಹೋಗುವಂಥ ಸಂಖ್ಯೆಯನ್ನು ಚೆಕ್ ಮಾಡಿಬಿಡೋದು. 13ನೇ ಪ್ರಶ್ನೆ. ಟೇಬಲ್ನ ಗುರುತು ಬೆಲೆಗೆ ವೆಚ್ಚದ ಬೆಲೆಗೆ ಅನುಪಾತವು 3:4 ಆಗಿದೆ. ಇಲ್ಲಿ ಸ್ವಲ್ಪ ಮತ್ತೆ ಕನ್ನಡ ಒಳಗೆ ಮಿಸ್ಟೇಕ್ ಅದ ನೋಡ್ರಿ. ಹೆಂಗಂತಂದ್ರೆ
ಕಾಸ್ಟ್ ಪ್ರೈಸ್ ಟು ಮಾರ್ಕೆಟ್ ಪ್ರೈಸ್. ಮೊದಲಿಗೆ ಏನು ಕಾಸ್ಟ್ ಪ್ರೈಸ್ ಸಣ್ಣದಿರ್ತೈತಿ, ಮಾರ್ಕೆಟ್ ಪ್ರೈಸ್ ಏನಿರ್ತೈತಿ ಜಾಸ್ತಿ ಇರ್ತೈತಿ, ಹೌದಿಲ್ಲ? ಓಕೆ. ನೋಡಿರಿ, ಇಲ್ಲಿ ಏನಾಗಬೇಕಾಗಿತ್ತು, ಇದು ಮಾರ್ಕೆಟ್ ಪ್ರೈಸ್ ಆಗಬೇಕು, ಇದು ಕಾಸ್ಟ್ ಪ್ರೈಸ್ ಆಗಬೇಕು. ಓಕೆ, ಇಂಗ್ಲೀಷ್ ಹೋಗಿ ಚೆಕ್ ಮಾಡ್ಕೊಂಡು ಮುಂದೆ ಇದಷ್ಟು ಚೇಂಜ್ ಆಗಬೇಕಷ್ಟೇ. ಓಕೆ, ನೆಕ್ಸ್ಟ್, ಅಂಗಡಿಯವನು ಗುರುತಿಸಲಾದ ಬೆಲೆಯ ಮೇಲೆ 25% 2 ಸಮಾನ ಅನುಕ್ರಮ ರಿಯಾಯಿತಿಗಳನ್ನು ನೀಡುತ್ತಾನೆ ಮತ್ತು ಟೇಬಲ್ ಅನ್ನು 2250ಕ್ಕೆ ಮಾರುತ್ತಾನೆ. ಈ ವಹಿವಾಟಿನ ಸಮಯದಲ್ಲಿ ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಮಾರ್ಕ್ಡ್ ಕಾಸ್ಟ್ ಪ್ರೈಸ್ ಎಷ್ಟೈತಿ? 300. ಓಕೆ, ಮಾರ್ಕ್ಡ್ ಪ್ರೈಸ್ ಎಷ್ಟೈತಿ? 400. 4 ಐತಿ. ಕಾಸ್ಟ್ ಪ್ರೈಸ್ ಎಷ್ಟೈತಿ? 3. ಮಾರ್ಕೆಟ್ ಪ್ರೈಸ್ ಎಷ್ಟೈತಿ? 4. ಓಕೆ, ಈಗ ಇದ್ರೊಳಗೆ ಏನು ಮಾಡತ್ತಾನಪ್ಪ ಅಂತಂದ್ರೆ ಯಾವ್ದ್ರೊಳಗೆ ಮಾರ್ಕೆಟ್ ಪ್ರೈಸ್ ಒಳಗೆ 2 ಕಂಟಿನ್ಯೂ 25% ಡಿಸ್ಕೌಂಟ್ ಕೊಡ್ತಾನೆ. ನಮಗೀಗ ರೇಷಿಯೋ ಒಳಗೆ ಎಷ್ಟು ಬೇಕಟ್ಲೆ ಗುಣಿಸ್ಕೋಬೋದು, ಎಷ್ಟು ಬೇಕಟ್ಲೆ ಭಾಗಿಸ್ಕೋಬೋದು. ಸೊ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗಲಿ ಅಂತೇಳಿ ಈ ಕಾಸ್ಟ್ ಪ್ರೈಸನ್ನು 300 ಅಂತ ಬರ್ಕೊಂಡ್ವಿ. ಮಾರ್ಕ್ಡ್ ಪ್ರೈಸನ್ನು ನಮೂದಿಸಿದ ಬೆಲೆ ಏನು ಅನ್ಕೊಂಡ್ವಿ? 400 ರೂಪಾಯಿ ಅನ್ಕೊಂಡ್ವಿ. ಓಕೆ, ಏನು ಭಾಳ ಟಫ್ ಲೆಕ್ಕಿಲ್ಲ, ಭಾಳ ಈಸಿ ಲೆಕ್ಕದ ನೋಡ್ರಿ. ಇದ್ರ ಮ್ಯಾಗ 2 ಸಕ್ಸೆಸಿವ್ ಡಿಸ್ಕೌಂಟ್ ಕೊಡ್ತಾನೆ, 25%. 25% ಡಿಸ್ಕೌಂಟ್ ಕೊಡತ್ತಾನಂದ್ರೆ ಮಾರಿರ್ತಾನೆ ಎಷ್ಟಕ್ಕವ? 75%. ಮತ್ತು ಇದ್ರ ಮ್ಯಾಗ 25% ಡಿಸ್ಕೌಂಟ್ ಕೊಡತ್ತಾನಂದ್ರೆ ಮಾರಿರ್ತಾನೆ ಎಷ್ಟಕ್ಕವ? 75%. ಹೌದಲ್ಲ? 2 ಸಕ್ಸೆಸಿವ್ ಡಿಸ್ಕೌಂಟ್ ಆಯ್ತು. 2 0 2 0 ಹೋಯ್ತು. 4 1 4 25 25 1 25 3 75 ಇಂಟು 3 ಅಂತಂದ್ರೆ ಎಷ್ಟು ಬಂತು? 225 ಬರ್ತದೆ. 75 ಇಂಟು 3 ಅಂದ್ರೆ 225. ಸೊ ಟೋಟಲ್ ಆಗಿದ್ರ ಉತ್ತರ ಎಷ್ಟು ಬಂತಪ್ಪ? 225. ನೋಡ್ರಿ, ಇಲ್ಲಿ 300 ರೂಪಾಯಿ ಇತ್ತು, ಇಲ್ಲಿ ಎಷ್ಟಾಗೈತಿ ಈಗ? 225 ಆಗೈತಿ. ಹಂಗಾರೆ ಇಲ್ಲಿ ಕೊಟ್ಟದ್ದೇನು? ಮಾರಿದ ಬೆಲೆ, ಹೌದಿಲ್ಲ? ಮಾರಿದ ಬೆಲೆಯನ್ನು ಕೊಟ್ರಿ. ಯಾವ್ದ್ರದ್ದು ಕೊಟ್ಟರು? ಮಾರಿದ ಬೆಲೆ. ನಮ್ಮದು ಮಾರಿದ ಬೆಲೆ ಎಷ್ಟೈತಿ? 225. ಎಷ್ಟೈತಿ? 225. 225 ಅಂದ್ರೆ 2250 ಐತಿ. ಹಂಗಾರೆ ನಷ್ಟ ಎಷ್ಟಾಗೈತಿ ಕಂಡಿಲ್ಲ ಅಂದ್ರೆ 300 ರೂಪಾಯಿನ 225ಕ್ಕೆ ಮಾರಿದಾನಂದ್ರೆ ಎಷ್ಟು ರೂಪಾಯಿ ನಷ್ಟ ಆಗೈತಿ ನಮ್ಗೆ? 75 ರೂಪಾಯಿ ನಷ್ಟ ಆಗೈತಿ. 225 ಅಂದ್ರೆ ಇಷ್ಟು, 75% ಅಂದ್ರೆ ಎಷ್ಟು? 750. 250 ಒಂದ್ಲೇ, 225 ಒಂದ್ಲೇ, 225 ಹತ್ಲೆ, 10 ಇಂಟು 75 ಅಂದ್ರೆ 750. ಗೊತ್ತಾಯ್ತಲ್ಲ? ಸಿಂಪಲ್ ಆಗಿರುವಂಥ ಪ್ರಶ್ನೆ. ಕಾಸ್ಟ್ ಪ್ರೈಸ್ 3 ಕೊಟ್ರ, ಮಾರ್ಕೆಟ್ ಪ್ರೈಸ್ 4 ಕೊಟ್ರ. ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಏನು ಮಾಡಿವಿ ನಾವು? ಮುಂದೆ 2 0 ಕೊಟ್ಕೊಂಡಿವಿ, ರೈಟ್? ಈಗ 2 ಡಿಸ್ಕೌಂಟ್ ಕೊಡ್ತಾನೆ, 25% ಅದ್ರ ಮ್ಯಾಗ ಮಾರ್ಕೆಟ್ ಪ್ರೈಸ್ ಮ್ಯಾಗ. ಮಾರ್ಕೆಟ್ ಪ್ರೈಸ್ 400 ಇತ್ತು, ಇದ್ರ ಮ್ಯಾಗ 25% ಡಿಸ್ಕೌಂಟ್ ಅಂದ್ರೆ 75ಕ್ಕೆ ಮಾರಿತಾನೆ, ಮತ್ತು 25% ಡಿಸ್ಕೌಂಟ್ ಅಂದ್ರೆ 75%ಕ್ಕೆ ಮಾರಿರ್ತಾನೆ. ಕಟ್ತಾ ಹೊಡೆದಿವಿ, ಎಷ್ಟು ಬಂತು? 225 ಬಂತು. ಇಲ್ಲಿ ಕೊಟ್ಟದ್ದು ಮಾರಿದ ಬೆಲೆನ, ಹೌದಿಲ್ಲ? ಇಲ್ಲಿ ಕೊಟ್ಟದ್ದು ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟೈತಿ ಇಲ್ಲಿ? 225. 225 ಅಂದ್ರೆ 2250. ಎಷ್ಟು ನಷ್ಟ ಆಗೈತಿ ನೋಡ್ರಿ? ಎಷ್ಟು ನಷ್ಟ ಆಗೈತಿ? 75 ರೂಪಾಯಿ ನಷ್ಟ ಆಗೈತಿ. 75 ಅಂದ್ರೆ ಎಷ್ಟು? ಮುಗಿದು ಹೋದ ಲೆಕ್ಕ. 14ನೇ ಪ್ರಶ್ನೆ. 35 ಮತ್ತು 42ರ ಲಸ ಹಣ್ಣು ಮತ್ತು 32 ಮತ್ತು 40ರ ದಿಂದ ಭಾಗಿಸಿ ಅಂತ ಕೇಳ್ಯಾರ. ಲಸಹ ಕಂಡುಹಿಡಿದು ಭಾಳ ಈಸಿ ಮೆಥಡ್. ನಾ ನೋಡಿದ ಪ್ರಕಾರ 90% ಇದೇನು ಅಡ್ಡ ತಿಡ್ಡ ನಂಬರ್ ಇರ್ತಾವಲ್ಲ, ಈ ಥರ ಲಸ ಏನಿರ್ತೈತೆ ಅಂದ್ರೆ 5ರಿಂದ ಗುಣಿಸಲ್ಪಟ್ಟಿರ್ತದೆ. ನಾನು ನಿಮಗೆ ಹಿಂದಿನ ವಿಡಿಯೋದಾಗ ಚೆಕ್ ಮಾಡಿರಿ, ಅಲ್ಲಿಯೂ ಕೂಡ ಇದನ್ನು ಹೇಳಿದ್ನೆ. ಈ ಅಡ್ಡ ತಿಡ್ಡ ನಂಬರ್ ಇರ್ತಾವಲ್ಲ, ಈ ಥರ 5ರಿಂದ ಗುಣಾಕಾರ ಆಗುವಂಥ ಸಂಖ್ಯೆಗಳು ಇರ್ತಾವೆ. ಹೆಂಗೆ? ಇದ್ರ 5ರಿಂದ ಗುಣಾಕಾರ ಮಾಡ್ರೆ ಎಷ್ಟೈತಿ? 210. 35ರಿಂದ 210 ಬಾ ಹೋಗ್ತದೆ, 42 5 210 ಬಾ ಹೋಗ್ತದೆ. ಇದೇನಾಗಿತ್ತು? ಇದರ ಲಸ ಆಗಿತ್ತು. ಇಲ್ಲ ಇನ್ನೊಂದು ಮೆಥಡು ಮಾಡ್ಕೋಬೋದು ನೀವು. ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಇವು ಎರಡೂದ್ರ ಕಾಮನ್ ಏನದಾವು? 7. 7 5 35, 7 6 42, 7 ಐತಿ. ಇದು ನೋಡ್ರಿ 7 5 7 5 ಇದ್ರೊಳಗಿಂದ 7 ಹೋಗೈತಿ. ಈಗ ಈ 5 ಉಳಿದಿತ್ತು, 5 ಬರ್ಕೊಂಡ್ರಿ. ಇಲ್ಲಿ ಏನು ಉಳಿದೈತಿ? ಈಗ 7 6 6 ಉಳಿದೈತಿ. ಇದು ಐತ್ರ ಲಸ ಆಗಿರ್ತದೆ ನೋಡ್ರಿ. 7 5 35, 35 6 210. ಹಂಗೆ ಮಾಡಿದ್ರು ಲಸ ಬಂತು, ಹಿಂಗೆ ಮಾಡಿದ್ರು ಲಸ ಬಂತು. ಲಸವನ್ನು ಯಾವ್ದ್ರ ಮಸಾದಿಂದ ಭಾಗಿಸ್ಬೇಕು? ಇವೆರಡರ ಮಸಾದಿಂದ ಭಾಗಿಸ್ಬೇಕು. ಇವೆರಡರ ಮಸ ಅಂತಂದ್ರೆ ಏನು? ಇವು ಎರಡೂ ಭಾಗಿಸುವಂತಹ ದೊಡ್ಡ ಸಂಖ್ಯೆ ಯಾವುದು? 8 4 32, 8 5 40. ಹಂಗಾರೆ ಇದ್ರ ಮಸ ಏನು ಬಂತು? 8. ಮಸ ಎಷ್ಟು ಬಂತಪ್ಪ? 8 ಬಂತು. ಇಲ್ಲಿಂದ ನೀವು ಭಾಗಿಸ್ಕೋಬೋದು. 2 2 3 2 4 5 3 15 15 7 105 ಭಾಗಿಸು 4. 4 2 8, 2 ಉಳಿತು, 4 6 24, 1 ಉಳಿತು, ಮುಂದೆ ಪಾಯಿಂಟ್ ಕೊಟ್ರೆ 0 ಆಯಿತು. 4 2 8. ಯಾವ ಆಪ್ಷನ್ ಐತಿ ನೋಡ್ರಿ? ಆಪ್ಷನ್ 4 ಸರಿಯಾದ ಉತ್ತರ. 26 ಪಾಯಿಂಟ್ ಯಾವ್ದೈತಿ? ಆಪ್ಷನ್ 4 ಐತಿ.
ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗೋದು. ಇಲ್ಲ ನೀವು ನಾರ್ಮಲ್ ಆಗಿ ತಕ್ಕೋತೀರಿ ಅಂತಂದ್ರೆ 35 42 ಬರ್ಕೋತೀರಿ. ಕಾಮನ್ ಏನೈತಿ 7 7 ಐದ್ಲೆ 35 7 ಆರ್ಲೆ 42 5ರಲ್ಲಿ ಗುಣಿಸ್ತೀರಿ 1 ಬಂತು 6 ಬರ್ಕೋತೀರಿ ಮತ್ತು 6 ಬರ್ಕೋತೀರಿ 1 ಬರ್ತೈತಿ 5 ಆರ್ಲೆ 30 37 ಎಷ್ಟು ಬರ್ತದೆ 210 ಬರ್ತದೆ. ಲಸ ಎಷ್ಟು ಬಂತು 210. ಮೋಸ ಹೆಂಗೆ ತಗೋತೀರಿ 32 40 ಎದ್ರ ಕಾಮನ್ ಏನೈತಿ 8 ಐತಿ 8 ನಾಲ್ಕಲೆ 32 8 ಐದ್ಲೆ 40 ಇವೆರಡುದ್ರಾಗ ಏನಾರ ಕಾಮನ್ ಐತಿ ಏನೂ ಇಲ್ಲ. ಸೊ ಇದ್ರ ಮಾಸ 8 ಆಗಿತ್ತು. ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದೆ ಅಷ್ಟೇ. 9 ಮತ್ತು 25ರ ನಡುವಿನ ಸರಾಸರಿ ಅನುಪಾತವನ್ನು ಕಂಡಿಡ್ರಿ. ನೋಡ್ರಿ ಈ ಶಿಫ್ಟ್ ಒಳಗೆ ಈ ರೀತಿ ಎರಡನೇ ಪ್ರಶ್ನೆ ಬಂದದ 3 5ಲೆ 15 ಡೈರೆಕ್ಟ್ ಆನ್ಸರ್. ಹೆಂಗೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಸರಾಸರಿ ಅನುಪಾತ ಬರಿತೀವಿ. ಇದ್ರ ಸ್ಕ್ವೇರ್ ರೂಟ್ ಡೈರೆಕ್ಟ್ ಮಾಡ್ಬಿಡೋದು. ಇದ್ರ ಸ್ಕ್ವೇರ್ ರೂಟ್ ಏನು ಬರ್ತೈತಿ 3. ಇದ್ರ ಸ್ಕ್ವೇರ್ ರೂಟ್ ಏನು ಬರ್ತೈತಿ 5 5 3ಲೆ 15. ಅಲ್ಲಿ ಟೈಮನ್ನ ವೇಸ್ಟ್ ಮಾಡಿದ್ದನ್ನು ಇಲ್ಲಿ ಏನು ಮಾಡ್ಕೋಬೋದು ಕವರ್ ಮಾಡ್ಕೊಂಡ್ಬಿಡ್ಬೋದು. ಇರಲಿ 9 ಇಂಟು 25 9ರ ಸ್ಕ್ವೇರ್ ರೂಟ್ 3 25ರ ಸ್ಕ್ವೇರ್ ರೂಟು 5 5 3ಲೆ 15 ಬಂತು. 16ನೆಯ ಪ್ರಶ್ನೆ. ಎಷ್ಟು ವರ್ಷಗಳಲ್ಲಿ 12,500 ರೂಪಾಯಿ ವಾರ್ಷಿಕವಾಗಿ ಬಡ್ಡಿಯನ್ನು ಒಟ್ಟುಗೂಡಿಸಿದಾಗ 20% ದರದಲ್ಲಿ 21,600 ರೂಪಾಯಿ ಆಗ್ತದ ಅಂತ ಹೇಳಿ. ನೀವು ಕಂಪೌಂಡ್ ಇಂಟ್ರೆಸ್ಟ್ ಪ್ರಶ್ನೆ ಒಳಗೆ ಸರ್ ಸ್ವಲ್ಪ ಭಾಳ ಡೌಟ್ ಬರ್ತದೆ ನಮ್ಗಂತ ಕೇಳ್ತೀರಿ. ಈಗ ನಾವು ಏನು ಕಂಡುಹಿಡಿಬೇಕು ಟೈಮ್ ಕಂಡುಹಿಡಿಬೇಕು ಹೌದಲ್ಲ. ಟೈಮ್ ಕಂಡುಹಿಡಿಬೇಕಂತಂದ್ರೆ ಏನೂ ಮಾಡೋಂಗಿಲ್ಲ. ಜಸ್ಟ್ ನಾವು ಫಸ್ಟ್ ಏನು ಬರ್ಕೋತೀವಿ ಪ್ರಿನ್ಸಿಪಲ್ ಬರ್ಕೋತೀವಿ ಅಮೌಂಟ್ ಬರ್ಕೋತೀವಿ. ಟೈಮ್ ಕಂಡುಹಿಡಿಬೇಕಂದ್ರೆ ಯಾವ ರೀತಿ ಮಾಡಬೇಕು ನೋಡ್ರಿ. ಇಲ್ಲಿ ಪ್ರಿನ್ಸಿಪಲ್ ಎಷ್ಟದ 12,500 ರೂಪಾಯಿ ಐತಿ. ಓಕೆ ಬರ್ಕೊಂಡ್ರಿ. ಇಲ್ಲಿ ಅಮೌಂಟ್ ಎಷ್ಟಾಗೈತಿ ಟೋಟಲ್ ಅಮೌಂಟ್ ಎಷ್ಟಾಗೈತಿ 21,600 ಆಗೈತಿ. ಎಷ್ಟಾಗೈತಿ 21,600. ಈ 20% ಹೆಂಗೆ ಬರಿತೀವಿ ನಾವು 1/5. 20/100 ಅಂದ್ರೆ ಎಷ್ಟು ಬರ್ತೈತಿ 1/5. ಹಂಗಾರೆ 5 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಬಂದತ್ತಂದ್ರೆ 5 ರೂಪಾಯಿದು ಏನಾಗೈತಿ 6 ರೂಪಾಯಿ ಆಗೈತಿ. ಇಷ್ಟ ಬರ್ಕೊಂಡಿವಿ. ಇಲ್ಲಿ ಮಟ ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಓಕೆ ಆಮೇಲೆ ಇನ್ನೇನು ಮಾಡಬೇಕು ಈ ಪ್ರಶ್ನೆನ ಏನು ಮಾಡಬೇಕು ಸಿಂಪ್ಲಿಫೈ ಮಾಡ್ಕೊಂಡು ಈ ಪ್ರಿನ್ಸಿಪಲ್ ಮತ್ತು ಅಮೌಂಟನ್ನು ಕಡ್ತಾ ಹೊಡ್ಕೊ ತೊಗೊಂಡು 2 0ಇಂದ 2 0 ಕ್ಯಾನ್ಸಲ್ ಆಯಿತು. ಆಯಿತೋ ಇಲ್ಲೋ ಆಯ್ತು. ಇನ್ನೇನ್ರಿ ಕಾಮನ್ ಐತಿ ಇದ್ರೊಳಗೆ ಏನೂ ಕಾಮನ್ ಇಲ್ಲ. ನೋಡ್ರಿ 5ರ ಘಾತ ಎಷ್ಟು ಆದಾಗ 125 ಆಕೈತಿ. 5ರ ಕ್ಯೂಬ್ 125 ಹೌದಲ್ಲ. 5 ಇಂಟು 5 ಇಂಟು 5 ಅಂದ್ರೆ 125. 6ರ ಕ್ಯೂಬ್ 216 ಹೌದಿಲ್ಲೋ. 6ರ ಕ್ಯೂಬ್ ಎಷ್ಟು 216. ಹಂಗಾರೆ ಈ ಮ್ಯಾಗ್ ಏನು ಬಂದಿರ್ತೈತಲ್ಲ ಇದ್ರದ್ದು ಟೈಮ್ ಇರ್ತದೆ. 1 ವರ್ಷಕ್ಕನ ಕೌಂಟ್ ಮಾಡತ್ತಾರು ಮ್ಯಾಲ 3 ಐತಂದ್ರೆ 3 ವರ್ಷ ಮುಗಿದು ಹೋಯ್ತಪ್ಪ ಪ್ರಶ್ನೆ. ಭಾಳ ಕಾಂಪ್ಲಿಕೇಟ್ ಮಾಡ್ಕೋಬೇಡ್ರಿ. ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಕ್ಚುಲಿ ಈಸಿಯಾಗಿರ್ತದೆ. ಓಕೆ 17ನೇ ಪ್ರಶ್ನೆ. ಸರಳ ಬೆಳವಣಿಗೆ ಅಂದ್ರೆ ಇದು ಸಕ್ಸೆಸಿವ್ ಅಲ್ಲ. ಓಕೆ ಸರಳ ಬೆಳವಣಿಗೆ ನಾರ್ಮಲ್ ಆಗಿ. ಓಕೆ ನಗರದ ಜನಸಂಖ್ಯೆ 10 ವರ್ಷಗಳಲ್ಲಿ ಪಿಯ 1.5 ಪಟ್ಟು ಆಗ್ತದ. ಒಂದಿದ್ದದ್ದು ಏನಾಗತ್ತೈತಿ 1.5 ಆಗತ್ತೈತಿ. ಒಂದಿದ್ದದ್ದು ಏನಾಗತ್ತೈತಿ 1.5 ಆಗತ್ತೈತಿ. ಓಕೆ ಹಂಗಾರೆ 8% ಇದೆ. ಒಂದಿದ್ದದ್ದು 5 ಆಗತ್ತೆ 1.5 ಆಗೈತೆ ಅಂದ್ರೆ 50% ಬೆಳವಣಿಗೆ ಆಗೈತಿ. ಎಷ್ಟು ಪರ್ಸೆಂಟ್ ಬೆಳವಣಿಗೆ ಆಗೈತಿ 50%. ನಿಮಗಿದು ಗೊತ್ತಾಗಲಿಲ್ಲ ಅಂದ್ರೆ ಒಂದಿದ್ದದ್ದು 1.5 ಆಗತ್ತೈತಿ. ಹಂಗಾರೆ ನಾವು ಇದನ್ನು 100 ಮಾಡ್ಕೊಳ್ಳೋಣ. 100 ಮಾಡ್ಕೊಂಡ್ರೆ ಇಲ್ಲಿ 2 0ಇಂದ ಗುಣಾಕಾರ ಮಾಡಿದ್ವಿ. ಇಲ್ಲಿ 1 0ಇಂದ 1 ಪಾಯಿಂಟ್ ಇಲ್ಲಿ ಬಂತ ಇನ್ನೊಂದು 0ಇಂದ ಇಲ್ಲ ಆಯ್ತು. 100 ಇದ್ದದ್ದು ಏನಾಗತ್ತೈತಿ 150 ಆಗತ್ತೈತಿ. 50% ಹೌದಿಲ್ಲ. ಹಿಂಗೆ ಮಾಡ್ಕೊಂಡ್ರು ಡೈರೆಕ್ಟಾಗಿ ಹಿಂಗೆ ಮಾಡ್ಕೊಂಡ್ರು ಒಂದಿದ್ದದ್ದು 1.5 ಆಗತ್ತೈತಿ ಅಂದ್ರೆ ಎಷ್ಟು ಪರ್ಸೆಂಟ್ ಆಗತ್ತೈತಿ 50%. ಎಷ್ಟು ವರ್ಷದಾಗಪ್ಪ 10 ವರ್ಷದಾಗ. 10 ವರ್ಷದಾಗ 50% ಆಗತ್ತೈತಿ. ಹಂಗಾರೆ 1 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇರ್ತೈತಿ 5% ಹೌದಿಲ್ಲ. 1 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇರ್ತೈತಿ 5%. ಹೌದಾ ಓಕೆ ಹಂಗಾರೆ ಬರ್ಕೋಬೋದು. 5% ಆಗಕ್ಕೆ ಎಷ್ಟು ವರ್ಷ ತೊಗೊಂಡೈತಿಪ್ಪ 1 ವರ್ಷ. ಏನು ಕಂಡುಹಿಡಿಬೇಕು ನೋಡ್ರಿ. ಆ ನಗರದ ಜನಸಂಖ್ಯೆ 2 ಪಟ್ಟು ಎಷ್ಟು ವರ್ಷನಾಗ ಆಕತಿ. 2 ಪಟ್ಟು ಅಂದ್ರೆ ಒಂದಿದ್ದದ್ದು ಎಷ್ಟು ಆಗಬೇಕು 2 ಆಗ್ಬೇಕು. ಹಂಗಾರೆ ಬಡ್ಡಿ ಎಷ್ಟು ಬಂದೈತಿ ಇಲ್ಲಿ 100% ಹೌದಿಲ್ಲ. ಒಂದಿದ್ದದ್ದು 1 ಬಡ್ಡಿ ಬಂದೈತೆ ಅಂದ್ರೆ 100%. 100 ರೂಪಾಯಿ ಇದ್ದದ್ದು 200 ರೂಪಾಯಿ ಡಬಲ್ ಆಗಿತ್ತು ಅಂತಂದ್ರೆ 8% ಬಡ್ಡಿ ಬರ್ಬೇಕು. 100% ಬಡ್ಡಿ ಬರ್ಬೇಕು ಹೌದಿಲ್ಲ. 100% ಆಗಕ್ಕೆ ಎಷ್ಟು ವರ್ಷ 5 1ಲೆ 5 20ಲೆ 20 ಇಂಟು 1 ಅಂದ್ರೆ 20 ವರ್ಷ. ನಾ ಇದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತೀನಿ. ಬಟ್ ನೀವು ಇಷ್ಟೆಲ್ಲ ಬರೀತೀರಿ ಇಲ್ಲ. 1.5 ಅಂತಂದ್ರೆ 50%. 50% ಆಗಕ್ಕೆ ಎಷ್ಟು ವರ್ಷ ತೊಗೊಂಡೈತಿ 10 ವರ್ಷ. ಹಂಗಾರೆ 1 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಂತಪ್ಪ 5%.
5% ಆಗಾಕ 1 ವರ್ಷ. ಓಕೆ. ಎರಡು ಪಟ್ಟು ಅಂತಂದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಬರ್ತೈತಿ? 100%. 100% ಬಡ್ಡಿ ಆಗಕ್ಕೆ ಎಷ್ಟು? 5 ಒಂದ್ಲೆ 5 20 ಹಾರ್ಡ್ಲಿ ನೀವು ಎಷ್ಟು ಬರಿಬೇಕಪ್ಪ? ಇಷ್ಟ ಬರಿಬೇಕು. ಅರ್ಥ ಆಯ್ತಲ್ಲ? ಓಕೆ. 19ನೆಯ ಪ್ರಶ್ನೆ. ಮೊದಲ ವರ್ಷದಲ್ಲಿ ನಗರದ ಜನಸಂಖ್ಯೆ 5ರಷ್ಟು ಹೆಚ್ಚಾಗಿದೆ. ಎರಡನೇ ವರ್ಷದಲ್ಲಿ ಅದು 4ರಷ್ಟು ಕಡಿಮೆಯಾಗಿದೆ. ಎರಡನೇ ವರ್ಷದ ಕೊನೆಯಲ್ಲಿ ಅದರ ಸಂಖ್ಯೆಯು 30,240 ಆಗಿತ್ತು. ಮೊದಲ ವರ್ಷದ ಕೊನೆಯಲ್ಲಿ ಜನಸಂಖ್ಯೆ ಎಷ್ಟು? ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡೋಣ. 100 ಇದ್ದಿದ್ದು ಮೊದಲೇ ವರ್ಷದಾಗ 100 ಇದ್ದಿದ್ದು 5% ಹೆಚ್ಚಾಗಿತ್ತು ಅಂದರೆ ಎಷ್ಟಾಗಿರ್ತೈತಪ್ಪ? 105 ಆಗಿರ್ತದೆ. ಎರಡನೇ ಕಂಡೀಷನ್ ಒಳಗೆ 100 ಇದ್ದಿದ್ದು 4% ಕಡಿಮೆ ಆಗಿರ್ತದೆ ಅಂದ್ರೆ ಎಷ್ಟಾಗಿರ್ತೈತಪ್ಪ? 94%, 96% ಆಗಿರ್ತದೆ. ಓಕೆ, ಮುಗೀತು ಲೆಕ್ಕ. ಕಡ್ತಾ ಇದಕ್ಕೆ ಕಡ್ತಾ ಹೊಡ್ಕೋಬೋದು, ಇದಕ್ಕೆ ಕಡ್ತಾ ಹೊಡ್ಬೋದು, ಇದಕ್ಕೆ ಕಡ್ತಾ ಹೊಡ್ಕೋಬೋದು, ಇದಕ್ಕೆ ಕಡ್ತಾ ಹೊಡ್ಕೋಬೋದು. ಈ ಕಡೆಯಿಂದ ಈ ಕಡೆ ಬೇಕಾದ ಕಡೆ ಕಡ್ತಾ ಹೊಡ್ಕೋಬೋದು. ನಮಗೆ ಈಸಿ ಆಗಲಿ ಅಂತ ಇಲ್ಲಿ 100 ಬರಬೇಕು ಇಲ್ಲ 1000 ಬರೋಂಗೆ ಹೊಡ್ಕೊಂಡು ನಾವು. ಓಕೆ ನೋಡಿರಿ, 5 2 10 ಮುಂದೊಂದು 0, 5 2 10 5 1 5 ಮುಗಿತಾ? ನೋಡ್ರಿ, ಇದನ್ನ ಏನು ಮಾಡ್ಕೊಂಡು ಗೊತ್ತಾ? ನಾವು 20ರಿಂದ ಹೊಡೆದ್ಬಿಡೋಣ. 20ರಿಂದ ಹೊಡೆದ್ರೆ ಹೋಗಂಗಿಲ್ಲ. ಅದಕ್ಕೆ ಏನು ಮಾಡೋಣ? ನಾವು 10ರಿಂದ ಹೊಡಿನು, ಬರೀ 2ರಿಂದ ಹೊಡಿನು. 2 10 20. ಯಾಕಂದ್ರೆ ನಮಗೆ ಇಲ್ಲಿ 100 ಆಗಬೇಕು ಇಲ್ಲ 1000 ಆಗಬೇಕು. 100 × 10 ಅಂದ್ರೆ 1000 ಆಗ್ತೈತಿ. ಅದಕ್ಕೆ 2ರಲ್ಲಿ ಅಷ್ಟೇ ಹೊಡಿನು. 2 4 8, 2 8 16, 48 ಆಯ್ತು. 100 × 10 ಅಂತಂದ್ರೆ 1000 ಬಂತು. 21 × 8, 21 8 ಎಷ್ಟು ಬರ್ತು? 168 ಬಂತು. ಓಕೆ, 21 4 84, 84 90 100. 1000 ಇದ್ದದ್ದು 1008 ಆಗೈತಿ. ಹೌದಾ? 1000 ಏನಾಗೈತಿ? 1008 ಆಗೈತಿ. ಓಕೆ, ಇಲ್ಲಿ ಕೊಟ್ಟದ್ದೇನು? 2 ವರ್ಷದ ಕೊನೆಯಲ್ಲಿ. 2 ವರ್ಷದ ಕೊನೆಯಲ್ಲಿ ಎಷ್ಟೈತಪ್ಪ ನಮ್ಮದು? 1008. 1008 ಅಂದ್ರೆ 30 2 4 0. ಹಂಗಾರೆ ಮೊದಲ ವರ್ಷದ ಕೊನೆಯಲ್ಲಿ, ಮೊದಲ ವರ್ಷದ ಕೇಳಿಲ್ಲವ್ರ ಕನ್ಫ್ಯೂಸ್ ಆಗ್ಬೇಡ್ರಿ. ಮೊದಲ ವರ್ಷದ ಕೊನೆಯಲ್ಲಿ ಎಷ್ಟಿತ್ತಪ್ಪ? 105 ಇತ್ತು. ಮೊದಲ ವರ್ಷದ ಕೊನೆಯಲ್ಲಿ ಎಷ್ಟಿತ್ತು? 105 ಇತ್ತು. 105 ಅಂದ್ರೆ ಎಷ್ಟು ನೋಡ್ರಿ? 16ರಿಂದ ಹೋಗ್ತದೆ, ಇಲ್ಲಿ ಪೂರ್ತಿ ಬರ್ಕೊಂಡ್ಬಿಡೋಣ. 1008 ಅಂದ್ರೆ ಎಷ್ಟು ಕೊಟ್ಟರು? 3 0 2 4 0. ಓಕೆ, ಹಂಗಾರೆ 105 ಅಂದ್ರೆ ಎಷ್ಟು? 16 ಇದೆ, 16 6 96, 4 16 3 48, 16 1 16, 14 16 16 16 7 128, 16 8 128 ಅಂದ್ರೆ ಎಷ್ಟು ಉಳಿತಿಲ್ಲಿ? 18 128 ಅಂದ್ರೆ 14 16 9 144 ಮುಂದೊಂದು 0. ಓಕೆ, ಈಗ 105 ಇಂಟು ಇದನ್ನು ಗುಣಾಕಾರ ಮಾಡಬೇಕು. ಇದನ್ನು ಗುಣಾಕಾರ ಮಾಡೋದು ಹೆಂಗೀಗ? ಇನ್ನು 63ರಿಂದ ಕಡ್ತಾ ಹೊಡಿಬೇಕಲ್ಲ. 63 ನೋಡ್ರಿ, 6 3 18 ಆಗತ್ತೈತಿ, 3 3 9 ಆಗುತ್ತೆ. ಹಂಗಾರೆ ಡೈರೆಕ್ಟ್ 6 3 ಹೊಡೆದ್ಬಿಡೋದು. 6 3 18, 3 3 9, ಡೈರೆಕ್ಟ್ 3ರಿಂದ ಗುಣಾಕಾರ ಆಗತ್ತಲ್ಲ, ಮುಗದ ಹೋಯ್ತು. 105 3 100 300 100 3 300, 5 3 15 ಅಂದ್ರೆ ಏಟಾಯ್ತು? 315. ಮುಂದೆ ಎಷ್ಟು 0? 2 0. ಈ 1 0 ಎಲ್ಲಿ ಮಿಸ್ ಆಗೈತೆ ಅನ್ಕೊಂಡಿರ್ಬೋದು ನೀವು. ಹೆಂಗಂತಂದ್ರೆ ಇಲ್ಲಿ ನಾವು ಏನು ಅನ್ಕೊಂಡಿವಿ? ಮೊದಲೇದು 1000 ಅನ್ಕೊಂಡಿವಿ. ಹಂಗಾರೆ ಇಲ್ಲೂ ಇದೇನಿರ್ಬೇಕು? 1000 ಆಗ್ಬೇಕು, ಹೌದಲ್ಲ? ಇದು 1000 ಆಗಿತ್ತು ಅಂದ್ರೆ ಇದೇನಾಗ್ತದೆ? ಲಾಸ್ಟಕ್ಕೆ 1050 ಆಗ್ತದೆ. ಇದು 0 ಪರು ತಲೆ ಕೆಡಿಸ್ಕೊತ್ಕೊಂಡು ಹಾಕೋಬೇಡ್ರಿ. ನಮಗೆ ಏನಾಗಬೇಕು? ಲೆಕ್ಕ ಫಾಸ್ಟ್ ಆಗಬೇಕು, ಅದು ಇಂಪಾರ್ಟೆಂಟ್. ಇಲ್ಲ ಇದು ನಮಗೆ ಕನ್ಫ್ಯೂಸ್ ಆಕೈತೆ ಸರ್ ಅಂತಂದ್ರೆ ಬೇಸಿಕ್ ಮೆಥಡ್ ಅದ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಮೊದಲಿಗೆ ಎಷ್ಟಿತ್ತು ಗೊತ್ತಿಲ್ಲ, ಎಕ್ಸ್ ಬರ್ಕೊಂಡ್ರಿ. ಮೊದಲೇ ವರ್ಷ 5% ಹೆಚ್ಚು ಅಂತಂದ್ರೆ ಎಷ್ಟು ಬರ್ಕೋತ್ರಿ? 105 ಬರ್ಕೊಂಡ್ರಿ, ಮುಗೀತು. ಎರಡನೇ ವರ್ಷ 4 ಕಡಿಮೆ ಆಗೈತೆ ಅಂದ್ರೆ ಎಷ್ಟು ಪರ್ಸೆಂಟ್ ಆಯಿತು? 96% ಆಯಿತು, ಮುಗೀತು. ಇಷ್ಟೆಲ್ಲ ಆದಾಗ ಏನಾಗೈತಿ? 30,240 ಆಗೈತಿ. ಓಕೆ, ಈಗ ಇದನ್ನು ಸಾಲ್ವ್ ಮಾಡೋಣ. ಎಲ್ಲೆಲ್ಲಿ ಕಡ್ತ ಹೋಗ್ತೈತಿ ಹೊಡ್ರಿ. 5 2 5 1 5 6 30, 0 ಬಂತು. 5 4 20, 5 8 40. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿ ಹೋಗ್ತೈತಿ. 16 16 6 96, 16 16 3 48, 16 3 48, 12, 16 80 16 16 112, 17 112. ಎಷ್ಟು ಉಳಿತು? 12 ಉಳಿತು. 16 16 8 128. ಓಕೆ, ನೆಕ್ಸ್ಟ್ ಈಗ ಎದರಲ್ಲಿ ಹೋಗತಿ? 21ರಲ್ಲಿ ಹೋಗತಿ ಏನು 6ರಲ್ಲಿ ಹೋಗತಿ?
ಇಂಟು 3 11 7 18 ಎಷ್ಟು 6ಲೇ ಹೋಗ್ತದೆ. 6 ಒಂದ್ಲೆ 6 6ಲೇ 36 6 3ಲೇ 18 21 ಒಂದ್ಲೆ 21 3ಲೇ. ಓಕೆ, ಇದು ಎಷ್ಟಾಯ್ತು 3 ಇಂಟು ಇದಂತಂದ್ರೆ 30,000 ಆಯ್ತು. ಎಷ್ಟಾಯ್ತು 30,000. ಹಂಗಾರೆ ಇದು ಯಾವಾಗಿಂದಾತು ಮೊದಲಿಂದಾತು. ಯಾವಾಗಿಂದಾತು ಎಕ್ಸ್ನ ಬೆಲೆ ಸಿಕ್ತು ನಮಗೀಗ. ಆದ್ರೆ ನಮಗೇನು ಬೇಕು ಮೊದಲನೇ ವರ್ಷದ ಕೊನೆ ಇಲ್ಲಿದು ಬೇಕು. ಮೊದಲನೇ ವರ್ಷದ ಕೊನೆ 105% ಬೇಕು ನಮಗೆ. ಇದ್ರದ್ದು ಎಷ್ಟು ಪರ್ಸೆಂಟ್ ಬೇಕು 105%. ಈಗ ಇದು 100% ಐತಿ. ಇನ್ನು ಇದ್ರದ್ದು 5% ಕಂಡಿಡಿದ್ರೆ ಮುಗಿತಿಲ್ಲ. 5% ಹೆಂಗೆ ಕಂಡಿಡ್ತೀವಿ ನಾವು? ಒಂದು ಸ್ಥಾನ ಬಿಟ್ಟರೆ 10%, 2 ಸ್ಥಾನ ಬಿಟ್ಟರೆ 1%. 1% ಅಂದ್ರೆ 300, 5% ಅಂದ್ರೆ 1500. 3 1 5 0 0 ಡೈರೆಕ್ಟ್ ಆನ್ಸರ್. ಇಲ್ಲ ನಿಮಗೆ ಇದು ಗೊತ್ತಾಗ್ಲಿ ಅಂದ್ರೆ 30,000 ಇಂಟು 105% ತೆಗೆದ್ರು 2 0 2 0 ಹೋಯ್ತು. 105 ಇಂಟು 3 ಅಂತಂದ್ರು ಅವಾಗ ಇಷ್ಟ ಬರ್ತದೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ಫಾಲೋ ಮಾಡಿರಿ, ನೋ ಪ್ರಾಬ್ಲಮ್. ಓಕೆ, ಎಸ್ ಒಂದು ಕೆಲಸವನ್ನು 50 ದಿನಗಳಲ್ಲಿ ಮಾಡಬಹುದು. ಎಸ್ ಒಂದು ಕೆಲಸ 50 ದಿನದಾಗ ಮಾಡ್ತಾನೆ. ಟಿ ಒಂದು ಕೆಲಸ 40 ದಿನದಾಗ ಮಾಡ್ತಾನೆ. ಎಮ್ 30 ದಿನಗಳಲ್ಲಿ ಮಾಡ್ಬೋದು. ಎಮ್ ಎಷ್ಟು ದಿವಸ ಮಾಡ್ತಾನೆ 30 ದಿನದೊಳಗೆ ಮಾಡ್ತಾನೆ. ಲಸ ತೊಗೊಂಡ್ಬಿಟ್ರಿ. ಲಸ ಎಷ್ಟು ಬರ್ತೈತಿ ಹೆಂಗೆ ತೊಗೊಳೋದು? ಲಸ 10 ಅಂತೂ ಕಾಮನ್ ಐತಿ. ಇದ್ರೊಳಗೆ ಲಸ ಹೆಂಗೆ ತೊಗೋತೀರಿ 10 ಕಾಮನ್ ಐತಿ. ಮೈಂಡ್ ಒಳಗೆ ತೊಗೊಳೋದು 10 ಕಾಮನ್ ಐತಿ. ಓಕೆ, 2-3 ಮೆಥಡ್ ಅದಾವ ಲಸಾಕ, ನಿಮ್ಗೆ ಯಾವ್ದು ಬೇಕು ಅದನ್ನು ಫಾಲೋ ಮಾಡಿರಿ. 10 ತೊಗೊಂಡ್ರಿ. ಇದ್ರೊಳಗೆ 5 ಕಾಮನ್ ಐತಿ 5. ಇದ್ರೊಳಗೆ 4 ಐತಿ 4. ಇದ್ರೊಳಗೆ 3 ಐತಿ 3. 5 3 5 4 20 23 60 60 ಇಂಟು 100 ಅಂದ್ರೆ 600 ಲಸ ಬಂತು. ಇಲ್ಲ ದೊಡ್ಡ ಸಂಖ್ಯೆ ಹಿಡ್ಕೊರಿ. ದೊಡ್ಡ ಸಂಖ್ಯೆನ ಗುಣಾಕಾರ ಮಾಡ್ಕೋತವ್ರಿ. 600 ಯಾವ್ದು ಬರ್ತೈತಿ ಯಾವ ಎಲ್ಲ ಸಂಖ್ಯೆಯಿಂದ ಹೋಗ್ತೈತಿ ಅದರ ಹತ್ರ ಲಸ ಇರ್ತದೆ. ಇಲ್ಲಾಂದ್ರೆ ನಾರ್ಮಲ್ ಮೆಥಡ್ ಅದ, ಅದನ್ನು ಯೂಸ್ ಮಾಡ್ಕೋಬೋದು ನೀವು. ಓಕೆ, ಈಗ ಏನಾಯಿತು ಇದ್ರಾಗ 50 ಕಾಮನ್ ಐತಿ. 50 ಕಾಮನ್ ಬಿಟ್ರೆ 4 3ಲೇ 12 ಉಳಿತು. 600 ಭಾಗಿಸು 50 ಅಂದ್ರೆ 12. ಓಕೆ, 0 ಇಂದ 0 ಹೋತು 5 12ಲೇ 60. 0 ಇಂದ 0 ಹೋತು 4 15ಲೇ 60. 0 ಇಂದ 0 ಹೋತು 3 20ಲೇ 60. ಓಕೆ, ಹಂಗಾರೆ ಎಸ್ ಒಂದು ದಿವ್ಸಕ್ಕೆ 12 ಕೆಲಸ ಮಾಡ್ತಾನೆ. ಟಿ ಒಂದು ದಿವ್ಸಕ್ಕೆ 15 ಕೆಲಸ ಮಾಡ್ತಾನೆ. ಎಮ್ ಒಂದು ದಿವ್ಸಕ್ಕೆ 20 ಕೆಲಸ ಮಾಡ್ತಾನೆ. ಓಕೆ, ಏನೈತಿ ಮುಂದೆ ಕಂಡೀಷನ್ನ? ಪ್ರಶ್ನೆ ದೊಡ್ಡದೈತೆ ಅಂತ ಹೆದರ್ಬೇಡ್ರಿ ನೀವು, ಈಸಿ ಅದ ಪ್ರಶ್ನೆ ನೋಡ್ರಿ. ಎಸ್ ವಾರದ ಎಲ್ಲ ದಿನ ಕೆಲಸ ಮಾಡ್ತಾನೆ. ಎಸ್ ಇವೇನು ಮಾಡ್ತಾನೆ ವಾರಕ್ಕೆ ಪೂರ್ತಿ ಕೆಲಸ ಮಾಡ್ತಾನೆ. ಹಂಗಾರೆ 12 7 84 ಕೆಲಸ ಮಾಡಿದ್ವಿ ಒಂದು ದಿವ್ಸಕ್ಕೆ. ಒಂದು ವಾರಕ್ಕೆ 84 ಕೆಲಸ ಮಾಡಿದ. ಓಕೆ, ನೆಕ್ಸ್ಟ್ ಟಿ ಸೋಮವಾರ ಬುಧವಾರ ಶುಕ್ರವಾರ ಕೆಲಸ ಮಾಡ್ತಾನೆ. ಹಂಗಾರೆ 3 ದಿವಸ ಹೋದಿಲ್ಲ. ಇವ ಒಂದು ದಿವ್ಸಕ್ಕೆ 15 ರಂಗೆ 3 ದಿವ್ಸ ಕೆಲಸ ಮಾಡ್ತಾನೆ. ಅಂದ್ರೆ ಟೋಟಲ್ ಕೆಲಸ ಎಷ್ಟಾಯ್ತು 45 ಕೆಲಸ. ನೆಕ್ಸ್ಟ್ ಯಾರು ಎಮ್ ಶನಿವಾರ ಮತ್ತು ಬುಧವಾರ 2 ದಿವಸ. ಹಂಗಾರೆ 22ಲೇ ಎಷ್ಟಾಯಿತು 40. ಇದನ್ನೆಲ್ಲ ಬರೆಯತ್ತೇನೆ, ಬಟ್ ನೀವು ಡೈರೆಕ್ಟ್ ಇಷ್ಟ ಬರ್ಕೊಳಕ್ಕೆ ಬರ್ತೈತಲ್ಲ ನಿಮ್ಗೆ. ಓಕೆ, ಬರ್ತದೆ. ಈಗ ಕೂಡಿಸ್ಬಿಡ್ದೆಲ್ಲ 9 ಆಯ್ತು. 8 8 16. ಇವರು ಒಂದು ವಾರಕ್ಕೆ ಎಷ್ಟು ಕೆಲಸ ಮಾಡ್ತಾರೋ 169 ಕೆಲಸ ಮಾಡ್ತಾರೆ. ಓಕೆ, ಇಷ್ಟಂತೂ ಗೊತ್ತಾಯ್ತು ನಮ್ಗೆ. ಸೋಮವಾರದಿಂದ ಕಾಮಗಾರಿ ಆರಂಭವಾಗಿದೆ. ಎಷ್ಟು ವಾರಗಳಲ್ಲಿ ಕೆಲಸ ಮುಗಿಯುತ್ತದೆ? ಒಂದು ವಾರಕ್ಕೆ 169 ಕೆಲಸ ಆಕತಿ. ಹಂಗಾರೆ ಎಷ್ಟು ವಾರದಾಗ ಕೆಲಸ ಮುಗಿತೈತಿ ಅಂತ ಕೇಳ್ಯಾರು. ಇವೆಲ್ಲ ನಡುವೆ ಇದಾವು. ನಿಖರವಾಗಿ 3 ವಾರ ಅಂತೈತಿ. ಚೆಕ್ ಮಾಡೋಣ. ಅಗದಿ ಹೈಯೆಸ್ಟ್ ಎಷ್ಟೈತಿ 4 ಮತ್ತು 5 ವಾರ. 5 ವಾರ ಚೆಕ್ ಮಾಡಿ. 5 ವಾರದ್ದು ಹೆಂಗೆ ಬರ್ತೈತಿ ನೋಡ್ರಿ. 5 ವಾರ ಅಂತಂದ್ರೆ 169 5ಲೇ 800 ದಾಟಿ ಹೋಗ್ತೈತಿ. ಹಂಗಾರೆ 5 ವಾರ ಆಗಕ್ಕೆ ಸಾಧ್ಯ ಇಲ್ಲ. 5 ವಾರ ಅಂತ ಆಗೋಕೆ ಸಾಧ್ಯ ಇಲ್ಲ. 4ರಿಂದ ಚೆಕ್ ಮಾಡೋಣ. 4ರಲ್ಲಿ 9 4ಲೇ 36. 16 4ಲೇ 64 67 ನೋಡ್ರಿ 676. 4 ವಾರ ಅಂದ್ರೆ 676 ಕೆಲಸ ಆಕತಿ. 4 ಮತ್ತು 5 ವಾರ ನಡಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ. 4 ವಾರದ ಒಳಗೆ ಬರ್ಬೇಕೀಗ. ಯಾಕಂದ್ರೆ 676 ಕಡಿಮೆನೇ ಬರ್ಬೇಕಂದ್ರೆ 4 ವಾರದ ಒಳಗೆ ಬರ್ಬೇಕು. ಓಕೆ, ನಿಖರವಾಗಿ 3 ವಾರ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 9 3ಲೇ 27 ಬರ್ತೈತಿ. ಲಾಸ್ಟಕ್ಕೆ 7 ಬರ್ತೈತಿ. ಇದು ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, 3 ವಾರ ಇದ್ರೆ ಇಷ್ಟ ಆಗ್ತದೆ. ಎಷ್ಟಾಗ್ತದೆ 3 ವಾರ ಇದ್ರೆ ಇಷ್ಟ ಆಗ್ತದೆ. 3 ವಾರ ಅಲ್ಲ, ಎಷ್ಟು 4 ವಾರದಲ್ಲ 4 ವೀಕ್ ಇದ್ದಿದ್ದು. 4 ವಾರ ಇದ್ರೆ ಇಷ್ಟ ಇರ್ತದೆ. 3 ವಾರದಿದ್ರೆ ಚೆಕ್ ಮಾಡ್ರಿ. 9 3ಲೇ 27. 16 3ಲೇ 48. 51 517. ಹಂಗಾರೆ 517 ಮತ್ತು 673 ನಡಕ ಐತೆ ಹೌದಿಲ್ಲ 600. ಹಂಗಾರೆ 3 ಮತ್ತು 4ನೇ ವಾರದ ನಡುವೆನೇ ಇರ್ತದೆ. ಏನು ಭಾಳ ಕನ್ಫ್ಯೂಸ್ ಆಗಬೇಡ್ರಿ. ಫಸ್ಟ್ ಲಸ ತೊಗೊಂಡ್ರಿ ಎಲ್ಲಾರ್ದು. ಇವ ಒಂದು ವಾರಕ್ಕೆ 7 ದಿನ ಕೆಲಸ ಮಾಡ್ತಾನೆ. ಇವು 84 ಕೆಲಸ ಮಾಡ್ತಾನೆ. ವಾರಕ್ಕೆ ಇವು 3 ದಿವಸ ಕೆಲಸ ಮಾಡ್ತಾನೆ. 45 ಕೆಲಸ ಆಯಿತು ಒಂದು ವಾರಕ್ಕೆ. ನೀವು ವಾರಕ್ಕೆ 2 ದಿವಸ ಕೆಲಸ ಮಾಡ್ತಾನೆ. ಟೋಟಲ್ 40 ಕೆಲಸ ಆಯಿತು.
ಇವರೆಲ್ಲರೂ ಕೂಡಿ ಒಂದು ವಾರಕ್ಕೆ ಎಷ್ಟು ಕೆಲಸ ಮಾಡ್ತಾರಪ್ಪ? 169 ಕೆಲಸ ಮಾಡ್ತಾರೆ. ಹಂಗಾರೆ 4 ವಾರ ಮಾಡಿದ್ರೆ ಎಷ್ಟು ಕೆಲಸ ಆಗ್ತಿತ್ತು? ಇಷ್ಟು ಕೆಲಸ ಆಗ್ತಿತ್ತು. 3 ವಾರ ಮಾಡಿದ್ರೆ 517 ಕೆಲಸ ಆಗ್ತಿತ್ತು. ಮಾಡಬೇಕಾಗಿದ್ದ ಕೆಲಸ ಎಷ್ಟು? 600. ಹಂಗಾರೆ ಎಷ್ಟು ದಿವಸದೊಳಗೆ ಮುಗಿತೈತಪ್ಪ? 3 ಮತ್ತು 4ನೇ ವಾರ ಮಧ್ಯದಲ್ಲಿ ಮುಗಿತದೆ. ಇಷ್ಟೇ ಇದರ ಸೊಲ್ಯೂಷನ್. ನೆಕ್ಸ್ಟ್, ಭಾನು ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡಬಲ್ಲ. ಭಾನು ಅದಳ ಒಂದು ಕೆಲಸವನ್ನು 10 ದಿನದಾಗ ಮುಗಿಸ್ತಾಳೆ. ರಮೇಶ್ ಅದಾನ, ಅವ ಎಷ್ಟು ದಿವಸನೇ ಮುಗಿಸ್ತಾನ? 12 ದಿವಸನೇ ಮುಗಿಸ್ತಾನೆ. ಭಾನು ಮತ್ತು ರಮೇಶ್ ಒಟ್ಟಿಗೆ ಕೆಲಸ ಮಾಡಲು ರೋಹಿತ್ ತೆಗೆದುಕೊಳ್ಳುವಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಇಲ್ಲೇ ಐತೆ ನೋಡಿ ಟ್ವಿಸ್ಟ್. ಫಸ್ಟ್ ಇದ್ರಲ್ಲ ಸಾತುಗೋರಿ 60 ಬಂತು. 10 6 60, 12 5 60. ಭಾಳ ಸ್ಲೋ ಆಗಿ ಹೇಳ್ತೀನಿ, ತಿಳ್ಕೊರಿ. ಇಲ್ಲಿ ಏನದ, ರೋಹಿತ್ ತೆಗೆದುಕೊಳ್ಳುವಷ್ಟು ಸಮಯ ಭಾನು ಮತ್ತು ರಮೇಶ್ ಒಟ್ಟಿಗೆ ಕೆಲಸ ಮಾಡ್ತಾರಲ್ಲ, ಇವ್ ರೋಹಿತ್ ತಗೊಳ್ಳುವಟ್ಟು ಟೈಮ್ ಅವ್ರು ತಗೋತಾರಂತ ಹೇಳ್ತಾನೆ. ಅಂದ್ರೆ ರೋಹಿತ್ ಇವ್ರು ಎಲ್ಲರಿಗಿಂತ ಏನದನು? ಫಾಸ್ಟ್ ಅದಾನ. ಈ ಭಾನು ಮತ್ತು ರಮೇಶ್ ಮಾಡುವಷ್ಟು ಕೆಲಸವನ್ನ ಈ ರೋಹಿತ್ ಒಬ್ಬ ಮಾಡ್ತಾನಂತ ಇದರ ಅರ್ಥ. ಇದರ ಅರ್ಥ ಏನು? ಈ ಭಾನು ಮತ್ತು ರಮೇಶ್ ಎಷ್ಟು ಕೆಲಸ ಮಾಡ್ತಾರಲ್ಲ ಅದ್ರದ್ದು ಅಷ್ಟು ಇವ್ ರೋಹಿತ್ ಒಬ್ಬ ಕೆಲಸ ಮಾಡ್ತಾನಂತ. ನೋಡ್ರಿ, ಇವ್ ಭಾನು 6 ಕೆಲಸ ಮಾಡ್ತಾರ, ರಮೇಶ್ 5 ಕೆಲಸ ಮಾಡ್ತಾರ. ಹಂಗಾರೆ ಇವ್ರಿಬ್ಬರು ಕೂಡಿ ಮಾಡುವಟ್ಟು ಕೆಲಸ ಇವ್ ಒಬ್ಬ ಮಾಡ್ತಾನಂದ್ರೆ ಇವ್ ಎಷ್ಟು ಕೆಲಸ ಮಾಡ್ತಾನ ಒಂದು ದಿವ್ಸಕ್ಕೆ? 11 ಕೆಲಸ. ಈ ಪಾಯಿಂಟ್ ತಿಳ್ಕೊಂಡ್ಬಿಟ್ರೆ ನಿಮ್ಮ ಲೆಕ್ಕ ಮುಗಿದೋತು, ಮೊದಲಿನ ಲೆಕ್ಕ ಆಗಿಬಿಡ್ತಿದ್ದು. ಓಕೆ, ಏನು ಕಂಡುಹಿಡಿಬೇಕು? ರಮೇಶ್ ಮತ್ತು ರೋಹಿತ್ ಒಟ್ಟಿಗೆ ಎಷ್ಟು ಕೆಲಸ ಮಾಡ್ತಾರೋ? 2 ದಿವಸನಾಗ ಕೆಲಸ ಮಾಡ್ತಾರೆ. ಟೋಟಲ್ ಕೆಲಸ ಇತ್ತಪ್ಪ 60. ಇವ್ರು ರೋಹಿತ್ 11, ರಮೇಶ್ 5, ಅಂದ್ರೆ ಟೋಟಲ್ ಇವ್ರು ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? 16 ದಿವಸನಾಗ ಕೆಲಸ ಮಾಡ್ತಾರೋ. 16 ಒಂದ್ಲೆ 16, 16 ಮೂರ್ಲೆ 48. 48 ಅಂದ್ರೆ ಎಷ್ಟು ಉಳಿತು? 12 ಉಳಿತು. 12 ಭಾಗಿಸು 16. ಯಾವ ಸಂಖ್ಯೆಯಿಂದ ಭಾಗಿಸಿರ್ತೀವಿ ಇಲ್ಲಿ ಪೂರ್ತಿ ತಿಳಿಸ್ತೀವಿ ನೋಡ್ರಿ ನಿಮಗೆ. 60 ಭಾಗಿಸು 16. 16 ಮೂರ್ಲೆ 48, 12 ಉಳಿತು. ನೋಡ್ರಿ, ಈ ಭಾಗಲಬ್ಧ ಏನು ಬಂದಿರ್ತದಲ್ಲ ಅದನ್ನು ಪೂರ್ಣಾಂಕ ಒಳಗೆ ಬರಿತೀವಿ. ಶೇಷ ಏನು ಉಳಿದಿರ್ತಿಲ್ಲ ಅದನ್ನು ಅಂಶದೊಳಗೆ ಬರಿತೀವಿ. ಯಾವ ಸಂಖ್ಯೆಯಿಂದ ಭಾಗಿಸಿರ್ತಿಲ್ಲ ಅದನ್ನು ಛೇದದೊಳಗೆ ಬರಿತೀವಿ. ಇದು ನಿಮಗೆ 4ನೇತಕ್ಕ ಗೊತ್ತಿರಬೇಕು. ಓಕೆ, ಆಪ್ಷನ್ ಎಲ್ಲಿದೆ? ಆಪ್ಷನ್ ಯಾವಿಲ್ಲ. ಇದನ್ನು ಸಿಂಪ್ಲಿಫೈ ಮಾಡ್ಯಾರ. 4 ಮೂರ್ಲೆ 12, 4 4ಲೆ 16, 3 ಪೂರ್ಣಾಂಕ 4ನೇ 3. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಗೆ ಒಂದೊಂದು ಪಾಯಿಂಟನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಸೊಲ್ಯೂಷನ್ ಒಳಗೆ. ಕೆಲವೊಂದಿಷ್ಟು ಮಂದಿಗೆ ಕೆಲವೊಂದು ಲೆಕ್ಕಗಳು ಕನ್ಫ್ಯೂಸ್ ಆಗತ್ತಾವ ಒಂದಕ್ಕೆ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಎಕ್ಸಾಮ್ ನಿಯರ್ ಇದೆ, ಚೆನ್ನಾಗಿ ಸ್ಟಡಿ ಮಾಡಿರಿ. ಓಕೆ, ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ನಿಮ್ಮ SSC ಎಕ್ಸಾಮ್ ಸ್ಟೇಟಸ್ ಅಪ್ಡೇಟ್ ಲಿಂಕ್ ಶೇರ್ ಆಗಿದೆ. ಅದಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋ ಏನು ಮಾಡೋದು ಬೇಡ, ಡೈರೆಕ್ಟಾಗಿ ಲಿಂಕ್ ಓಪನ್ ಮಾಡೋದು. ಅದಕ್ಕೊಂದು ಏನು ಸಪ್ರೇಟ್ ವಿಡಿಯೋ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಿ. ನಿಮ್ಮ ಎಕ್ಸಾಮ್ ನಿಯರ್ ಇರೋದ್ರಿಂದ ಟೈಮ್ ಜಾಸ್ತಿ ವೇಸ್ಟ್ ಮಾಡಬೇಡ್ರಿ. ಓಕೆ, ಈ ಕೆಳಗಿನ ಲಿಂಕ್ಸ್ ಇದಾವೆ, ಲಿಂಕ್ಸ್ಗೆ ನೀವು ಜಾಯಿನ್ ಆಗ್ರಿ. ಯಾಕಂತಂದ್ರೆ ನಮ್ಗೆ ನಿಮ್ಮ ಎಕ್ಸಾಮ್ ಆದಮೇಲೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಒಂದು ವೇಳೆ ನಿಮ್ಮ ಎಕ್ಸಾಮ್ ಡೇಟ್ ಸ್ಟೇಟಸ್ ಏನಾರೇ ಗೊತ್ತಿತ್ತಂದ್ರೆ ನಿಮ್ಮ ಡೇಟು ಮತ್ತು ಯಾವ ಊರಲ್ಲಿ ಬಂದಿದೆ, ಆ ಯಾವ ಊರಲ್ಲಿ ಬಂದಿದೆ ಬಿಟ್ಟು ನಡೀತದೆ. ನಿಮ್ಮ ಎಕ್ಸಾಮ್ ಯಾವ ಡೇಟ್ನಲ್ಲಿದೆ, ಯಾವ ಶಿಫ್ಟ್ನಲ್ಲಿದೆ ಅಂತ ನನಗೆ ಮೆಸೇಜ್ ಮಾಡಿದರೆ ಸಾಕು. ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಸೇವ್ ಮಾಡ್ಕೊಂಡಿರ್ತೀನಿ. ನಿಮ್ಮ ಎಕ್ಸಾಮ್ ಆದಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.